गुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नमजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओं। स्वस्त्यस्तु सताम्। ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ 6ನೇ ಸ್ಕಂಧದ ಕೊನೆಯ ಭಾಗದಲ್ಲಿ ಮರುದ್ದೇವತೆಗಳ ಜನ್ಮದ ಬಗ್ಗೆ ತಿಳಿಸಿಕೊಟ್ಟಾಗ ದ್ವಿತೀಯ ಗರ್ಭದಲ್ಲಿ ಬಂದಂತಹ ದೈತ್ಯರು ಇಂದ್ರನ ಅನುಗ್ರಹದಿಂದ ದೇವತೆಗಳಾಗಿ ಪರಿವರ್ತನೆಯನ್ನ ಹೊಂದಿದರು. ದ್ವಿತೀಯ ಮಕ್ಕಳು ದೈತ್ಯರಾಗಿ ಬರಬೇಕು ವಾಸ್ತವಿಕವಾಗಿ, ಆದ್ರೆ ಇಂದ್ರನ ಅನುಗ್ರಹದಿಂದ ದೇವತೆಗಳಾಗಿ ಬಂದ್ರು. ಅದನ್ನ ನೋಡಿ ಪರೀಕ್ಷಿತ ಮಹಾರಾಜರಿಗೆ ಒಂದು ಪ್ರಶ್ನೆ ಬರುತ್ತೆ. ದೇವರಿಗೆ ಒಂದು ಪಕ್ಷಪಾತತನ ಇದೆ. ನಮ್ಮವರು ಬೇರೆಯವರು ಅನ್ನುವಂತಹ ಭೇದವನ್ನ ದೇವರು ಮಾಡ್ತಾರೆ. ಯಾರು ನಮ್ಮವರು ಬೇರೆಯವರು ಅನ್ನೋ ಭೇದ ಮಾಡ್ತಾರೆ ಅವರಿಗೆ ದೊಡ್ಡತನ ಅನ್ನೋದೇ ಇಲ್ಲ ಅಂದ್ಮೇಲೆ ದೇವರು ಹೆಂಗಾಗ್ತಾರೆ? ತುಂಬಾ ದೊಡ್ಡ ಜಿಜ್ಞಾಸೆ ಇದೆ. ಆದ್ದರಿಂದ ನನಗೆ ನಾರಾಯಣನ ಗುಣಗಳ ಮೇಲೆ ತುಂಬಾ ದೊಡ್ಡ ಜಿಜ್ಞಾಸೆ ಇದೆ, ಪ್ರಶ್ನೆ ಇದೆ ನನಗೆ. ಯಾಕೆ ಅಂದ್ರೆ ದೇವರು ಅಂತಂದ ಮೇಲೆ ಅವನಿಗೆ ಏನು ಸಮಸ್ಯೆ ಆಗೋದೇ ಇಲ್ಲ. ಆದ್ರಿಂದ ಅವನಿಗೆ ನಮ್ಮವರು ದೇವತೆಗಳು, ನಮ್ಮ ಶತ್ರುಗಳು ದೈತ್ಯರು ಅನ್ನೋದು ಯಾವ ಭಾವನೆ ದೇವರಿಗೆ ಇರಬಾರ್ದು, ಸಮ ಅವನು. ಅದರಿಂದ ಇಲ್ಲಿ ನೋಡಿದ್ರೆ ಎಲ್ಲ ದೈತ್ಯರಿಗೆ ಸಂಹಾರ ಮಾಡೋದು, ಏಟು ಕೊಡೋದು, ದೇವತೆಗಳನ್ನು ಮಾತ್ರ ಕಾಪಾಡೋದು ಮಾಡೋದು ನೋಡಿದಾಗ ನನಗೆ ದೇವರ ಗುಣಗಳ ಮೇಲೆ ಸಂಶಯ ಅನ್ನೋದು ಬರುತ್ತೆ ಅಂತಂದಾಗ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ಆ ಉತ್ತರದ ಭಾಗವೇ ಸಪ್ತಮ ಸ್ಕಂದ ಭಾಗವತ. ಇಡೀ ಭಾಗವತದಲ್ಲಿ ಒಂದೊಂದು ಸ್ಕಂದಗಳಲ್ಲಿ 3-4 ಕಥೆಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಆದ್ರೆ ಒಬ್ಬನಿಗೋಸ್ಕರವಾಗಿ ಒಬ್ಬ ವ್ಯಕ್ತಿಯ ನಿರೂಪಣೆಯನ್ನ ಮಾಡ್ತಾ ಬಂದಂತಹ ಒಂದು ಸ್ಕಂದ ಅಂತಿದ್ರೆ ಅದು ಸಪ್ತಮ ಸ್ಕಂದ ಮಾತ್ರ. ಆದ್ದರಿಂದ ನಮ್ಮಲ್ಲಿ ಉದಾಹರಣೆಯನ್ನ ಕೊಡ್ಬೇಕಾದ್ರೆ ಧ್ರುವ, ಪ್ರಹ್ಲಾದ ಅಂತೆಲ್ಲ ಉದಾಹರಣೆ ಕೊಡ್ತಾರೆ. ಧ್ರುವ, ಪ್ರಹ್ಲಾದ ಅಂತೆಲ್ಲ ಭಕ್ತರ ಬಗ್ಗೆ ಉದಾಹರಣೆ ಕೊಡುವಾಗ ಹೇಳ್ತಾರೆ. ಆದ್ರೆ ಧ್ರುವ ಮತ್ತು ಪ್ರಹ್ಲಾದ ಇವರಿಬ್ಬರಲ್ಲಿ ದೊಡ್ಡವರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ಕೊಂಡ್ರೆ ಧ್ರುವ ದೊಡ್ಡವನು ಪ್ರಹ್ಲಾದನೋ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಪ್ರಹ್ಲಾದನೇ ದೊಡ್ಡವನು. ನಿರ್ವಿವಾದವಾದಂತಹ ವಿಷಯ. ಕಾರಣ ಏನು ಅಂದ್ರೆ ಧ್ರುವರಾಜ 4ನೇ ಸ್ಕಂದ ಕೇಳಿದ್ವಿ ನಾವು, ದೇವರಲ್ಲಿ ಇಂಥದ್ದು ಬೇಕು ಅಂತ ಕೇಳಿದ. ಪ್ರಹ್ಲಾದ ದೇವರೇ ನಿನಗೇನು ಬೇಕು ಅಂತ ಕೇಳಿದ್ರು ಕೂಡ ನನಗೇನು ಬೇಡ ಅಂತಂದ. ಆದ್ದರಿಂದ ಪ್ರಹ್ಲಾದರಾಜರ ಯೋಗ್ಯತೆ ತುಂಬಾ ದೊಡ್ಡದು. ಆದ್ದರಿಂದಲೇ ಅವರನ್ನ ತಾರತಮ್ಯದಲ್ಲಿ ಸಾಮಾನ್ಯವಾಗಿ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಸೇರಿಸುವಂತೆ ಸೇರಿಸ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಪ್ರಹ್ಲಾದರಾಜರನ್ನ
ವ್ಯಾಸರಾಜರ ಒಬ್ಬರು ಶಿಷ್ಯರು ತಾರತಮ್ಯ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆಯುವಾಗ 15ನೇ ಕಕ್ಷೆಯಲ್ಲಿ ಪ್ರಹ್ಲಾದರಾಜರನ್ನು ಸೇರಿಸಬೇಕು ಅಂತ ತಿಳಿಸಿಕೊಡ್ತಾರೆ. ಒಟ್ನಲ್ಲಿ ವಾಯುದೇವರ ವಿಶೇಷವಾದಂತಹ ಸನ್ನಿಧಾನ. ದೈತ್ಯ ಜಾತಿಯಲ್ಲಿ ಬಂದರೂ ಕೂಡ ಒಳ್ಳೆ ಭಗವಂತನಲ್ಲಿ ಭಕ್ತಿ. ದೈತ್ಯ ಜಾತಿಯಲ್ಲಿ ಬಂದವರಿಬ್ಬರು ಭಗವಂತನಲ್ಲಿ ಭಕ್ತರಾದವರು, ಒಬ್ಬ ಪ್ರಹ್ಲಾದ, ಇನ್ನೊಬ್ಬ ಬಲಿ. ಆದ್ರೆ ಬಲಿ ಏನ್ ಮಾಡ್ದ, ಅಸುರಾವೇಶದಿಂದ ದೇವರ ಕಿರೀಟವನ್ನೇ ಅವನು ತಗೊಂಡು ಹೋಗ್ಬಿಟ್ಟ. ಭಾಗವತದಲ್ಲಿ ಬರುತ್ತೆ, ಅಸುರಾವೇಶ ಬಲದಿಂದ ಅವನು ಏನ್ ಮಾಡ್ದ, ಕ್ಷೀರ ಸಮುದ್ರದ ಒಳಗಡೆ ತೂರ್ಕೊಂಡು ಹೋಗ್ತಾನೆ. ತೂರ್ಕೊಂಡು ಹೋಗಿ ದೇವರು ಮಲಗಿರ್ತಾನೆ ಶೇಷದೇವರ ಮೇಲೆ, ಕಿರೀಟ ತಗೊಂಡ್ಬಿಟ್ಟ. ಅಂದ್ರೆ ಬಲಿ ಎಂಥವನು ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ದೇವರು ಮಾಡಿ ನಾಟಕ ಅದು. ಆ ಕಿರೀಟ ತಗೊಂಡು ಹಾರ್ಕೊಂಡು ಬರ್ತಾ ಇದ್ದಾನೆ. ಹಾರ್ಕೊಂಡು ಬರುವಾಗ ಗರುಡ ದೇವರು ಅವನನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಫಾಲೋ ಮಾಡ್ಕೊಂಡು ಬಂದಾಗ ಅನೇಕ ಯುಗಗಳ ಆದ್ಮೇಲೆ ಆ ಕಿರೀಟ ಗರುಡನ ಕೈಯಲ್ಲಿ ಸಿಕ್ತು. ಎಲ್ಲಿ ಹಾಕಿದ ಅದನ್ನ ತಗೊಂಡು ಅನ್ನುವಾಗ ಪುರಾಣದಲ್ಲಿ 2-3 ಕಥೆ ಬರುತ್ತೆ. ಒಂದು ಬೆಟ್ಟದ ಮೇಲೆ ಕೂತ ಕೃಷ್ಣನ್ ತಲೆ ಮೇಲೆ ಹಾಕಿದ ಅಂತ ಒಂದು, ಇನ್ನೊಂದು ಪುರಾಣದಲ್ಲಿ ಕೃಷ್ಣದೇವರ ತಲೆ ಮೇಲೆ ಹಾಕಿದ. ಆ ಕೃಷ್ಣದೇವರ ತಲೆ ಮೇಲೆ ಹಾಕಿದ್ದೆ ವೈರಮುಡಿ ಅಂತ ಹೇಳ್ತಾರೆ. ಯಾವುದು ವೈರಮುಡಿ? ಮೇಲುಕೋಟೆಯಲ್ಲಿ. ಅದರ ಪುರಾಣೋಕ್ತವಾದಂತಹ ಚರಿತ್ರೆ. ರಾಮಪ್ರಿಯ ಅಂತ ಆ ದೇವರ ಹೆಸರು ರಾಮಪ್ರಿಯ ಅಂತ. ರಾಮ ಅಂದ್ರೆ ಬಲರಾಮ. ಆ ಬಲರಾಮ ದೇವರಿಗೆ ತುಂಬಾ ಇಷ್ಟವಾದ ಪ್ರತಿಮೆ ಅದು. ಅದು ಯಾದವಾದ್ರಿ. ಕೃಷ್ಣ ಬಲರಾಮನಲ್ಲಿ ಬಂದಿದ್ರು ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಕಾಲಾಂತರದಲ್ಲಿ ಆ ಪ್ರತಿಮೆ ಭೂಮಿಯಲ್ಲಿ ಹೂತೋದಾಗ ರಾಮಾನುಜಾಚಾರ್ಯರಿಗೆ ಸ್ವಪ್ನವಾಗಿ ಅವ್ರ ಹುತ್ತದಲ್ಲಿದ್ದ ಪ್ರತಿಮೆಯನ್ನು ತೆಗೆದು ಪುನಃ ಪ್ರತಿಷ್ಠೆಯನ್ನು ಮಾಡಿದ್ರು ಅಂತ ಕಥೆ. ಆದ್ದರಿಂದ ಅಲ್ಲಿ ಆ ಕಥೆಯನ್ನ ತೋರಿಸ್ಬೇಕು ಅಂತಲೇ ಇವತ್ತಿಗೂ ವರ್ಷಕ್ಕೊಂದಿನ ಆ ವೈರಮುಡಿ ಬ್ರಹ್ಮೋತ್ಸವ ಅಂತ ವಿಶೇಷವಾಗಿ. ಅಲ್ಲಿ ಬೇರೆ ರಥೋತ್ಸವಕ್ಕೆಲ್ಲ ಅಷ್ಟು ವೈಭವ ಇಲ್ಲ, ವೈರಮುಡಿ ಉತ್ಸವಕ್ಕೆ ಮಾತ್ರ ವಿಶೇಷ. ಅಂದ್ರೆ ಈ ಕಥೆಗೆ ಅದು ಲಿಂಕ್ ಆಗಿದೆ. ಅದರಿಂದ ಬಲಿ ಅಸುರಾವೇಶದಿಂದ ದೇವರ ಕಿರೀಟವನ್ನೇ ಕದ್ಕೊಂಡು ಹೋದ. ಆದ್ರೆ ಪ್ರಹ್ಲಾದ ಮಾತ್ರ ಯಾವ ಕಾಲಕ್ಕೂ ದೇವರಿಂದ ವಿರೋಧ ಬಂದಿಲ್ಲ. ಆದ್ದರಿಂದ ಪ್ರಹ್ಲಾದನೇ ಅತ್ಯಂತ ಶ್ರೇಷ್ಠನಾದಂತಹ ಭಗವಂತನ ಭಕ್ತ. ಬ್ರಹ್ಮಾದಿ ದೇವತೆಗಳಾದ್ಮೇಲೆ, ನಾರದಾದಿ ಮುನಿಗಳಾದ್ಮೇಲೆ ಪ್ರಹ್ಲಾದನಷ್ಟು ದೇವರಲ್ಲಿ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ ಅಂತ ಆಚಾರ್ಯರು ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅಂತಹ ಪ್ರಹ್ಲಾದರಾಜರ ದಿವ್ಯವಾದಂತಹ ಚರಿತ್ರೆಯನ್ನ ತಿಳಿಸಿಕೊಡುವಂತಹ ಒಂದು ಭಾಗ ಸಪ್ತಮ ಸ್ಕಂದ. ಹೇಗೆ ರಾಮಾಯಣದಲ್ಲಿ ಸುಂದರಕಾಂಡ ಅಂತಾನೆ ಪ್ರತ್ಯೇಕವಾಗಿ ಹನುಮಂತನಿಗೋಸ್ಕರವಾಗಿಯೇ ಬಂದಿದೆ, ಹಾಗೆ ಪ್ರಹ್ಲಾದನಿಗೋಸ್ಕರವಾಗಿಯೇ ಬಂದಿರುವಂತಹ ಒಂದು ಸ್ಕಂದ ಸಪ್ತಮ ಸ್ಕಂದ. ಅದರಲ್ಲಿ ನಿರೂಪಣೆ ಮಾಡ್ತಾರೆ, ದೇವರಿಗೆ ನಮ್ಮವರು ಬೇರೆಯವರು ಅನ್ನುವಂತಹ ಭೇದ ಖಂಡಿತವಾಗ್ಲೂ ಇಲ್ಲ. ಆದ್ರೆ ದೈತ್ಯರನ್ನು ಯಾಕೆ ದೇವರು ಹೊಡಿತಾನೆ, ದ್ವೇಷ ಮಾಡ್ತಾನೆ ಅಂದ್ರೆ, ನಾವು ದೇವರನ್ನು ಹೇಗೆ ನೋಡ್ತೀವೋ ನಮ್ಮನ್ನ ದೇವರ ಹಾಗೆ ನೋಡ್ತಾನೆ. ನಾವು ದೇವರಲ್ಲಿ ಏನೂ ಇಲ್ಲ ಅಂತ ಅನುಸಂಧಾನ ಮಾಡ್ಕೊಂಡ್ರೆ ನಮಗೇನೂ ಇಲ್ಲ ಅಂತಾನೆ ಆಗುತ್ತೆ. ದೇವರಲ್ಲಿ ಎಲ್ಲಾ ಇದೆ ಅಂತ ನಾವು ಚಿಂತನೆ ಮಾಡ್ಕೊಂಡ್ರೆ ನಮಗೆ ಯೋಗ್ಯವಾಗಿ ಬರುತ್ತೆ. ದೈತ್ಯರು ಏನ್ ಮಾಡ್ತಾರೆ, ದೇವರನ್ನ ದ್ವೇಷಿ ಅಂತ ನೋಡ್ತಾರೆ. ದೇವರವರಿಗೆ ಪ್ರತಿಯಾಗಿ ಏನ್ ಕೊಡ್ತಾನೆ, ದ್ವೇಷವನ್ನೇ ಕೊಡ್ತಾನೆ. ಈ ದೇವತೆಗಳೆಲ್ಲ ದೇವರನ್ನ ಪ್ರೀತಿ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಭಗವಂತ ಅವರಿಗೆ ಭಕ್ತಿಯನ್ನೇ, ಒಂದು ಪ್ರೀತಿಯನ್ನೇ ವಾಪಸ್ ಕೊಡ್ತಾನೆ. ಆದ್ದರಿಂದ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಿಗೆ ಅಧಿಕಾರ ಅನ್ನೋದು ಬರುತ್ತಪ್ಪ. ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳು. ಒಂದೊಂದು ಗುಣಗಳಿಗೆ ಅಭಿವೃದ್ಧಿ ಕಾಲ ಒಂದೊಂದು ಕಾಲ ಬರುತ್ತೆ. ಆ ಕಾಲ ಬಂದಾಗ ಸಾತ್ವಿಕರ ಅಭಿವೃದ್ಧಿ ಯಾವಾಗ, ಕೃತ ತ್ರೇತಾಯುಗದಲ್ಲಿ ಸಾತ್ವಿಕರಿಗೆ ತುಂಬಾ ಅಭಿವೃದ್ಧಿ, ರಾಜಸ ತಾಮಸರಿಗೆ ಸ್ವಲ್ಪ. ಅದೇ ಕಲಿಯುಗ ದ್ವಾಪರ ಆಗುವಾಗ ತಾಮಸರಿಗೆ ತುಂಬಾ ಜಾಸ್ತಿ ಶಕ್ತಿ. ಕಲಿಯುಗದಲ್ಲಂತೂ ತಾಮಸರಿಗೆ ತುಂಬಾ ದೊಡ್ಡ ಶಕ್ತಿ. ಬೇರೆ ಎಲ್ಲ ಯುಗಗಳಲ್ಲಿ ಕಲಿ ಪ್ರಭಾವ ತುಂಬಾ ಕಡಿಮೆ ಇರುತ್ತೆ. ಕಲಿಯುಗದಲ್ಲಿ ಮಾತ್ರ ನೀರಲ್ಲಿ, ಗಾಳಿಯಲ್ಲಿ, ಬೆಂಕಿನಲ್ಲಿ, ಮತ್ತೆ ನಾವು ತಿನ್ನೋ ಆಹಾರದಲ್ಲಿ, ನಮ್ಮ ಸಂಪರ್ಕದಲ್ಲಿ, ಎಲ್ಲ ಸಹವಾಸದಲ್ಲಿ, ಎಲ್ಲಾ ಕಡೆ ಯಾರು ಸೇರ್ಕೊಂತಾನೆ, ಮೊದಲು ಪ್ರವೇಶ ಮಾಡೋದು ಯಾರು? ಕಲಿ. ಆದ್ದರಿಂದ ನಮ್ಮಲ್ಲಿ ಕಲಿ ಪ್ರವೇಶ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಬಹಳ ಕಷ್ಟ ನಮಗೆ. ಇದು ರೋಗಾದಿಗಳು ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಲಿಕ್ಕೆ ಇದೆಲ್ಲ ಬಂದಿದೆ, ಟೆಸ್ಟ್ ಮಾಡ್ತೀವಿ. ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ಳುವಂಥದ್ದು ಬಂದಿದೆ. ಆದ್ರೆ ನಮಗೆ ಕಾಮಕ್ರೋಧಾದಿಗಳಿದೆಯೋ, ಕಲಿಬಾಧೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಬೇರೆಯವ್ರ ಮೇಲೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಇತ್ಯಾದಿಗಳೆಲ್ಲ ನಮ್ಮೊಳಗೆ ಬಂದಿದೆ ಅಂತಂದ್ರೆ ನಮ್ಮಲ್ಲಿ ಕಲಿ ಪ್ರವೇಶ ಆಟೋಮೆಟಿಕ್ ಆಗಿ ಆಗೋಗಿದೆ ಅಂತಲೇ ಅರ್ಥ.
ಆದ್ದರಿಂದ ಯಾರ ಮೇಲೂ ದ್ವೇಷ, ಅಸೂಯೆ, ಮಾತ್ಸರ್ಯ ಇತ್ಯಾದಿಗಳನ್ನ ಯಾವುದನ್ನು ಮಾಡಬಾರದು ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಅಂತಹ ಒಳಗೆ ಇರುವಂತಹ ಅಜ್ಞಾನವನ್ನೇ ನಾಶ ಮಾಡಬೇಕು ಅಂತ ಭಗವಂತ ಆಯಾ ಕಾಲಗಳಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಅವನೇ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಆಯಾ ಕಾಲಗಳಲ್ಲಿ ಅಧರ್ಮ ಜಾಸ್ತಿ ಆದಾಗ, ಧರ್ಮ ಕಡಿಮೆ ಆದಾಗ ಅವತಾರ ಮಾಡಿ ಲೋಕಗಳನ್ನೆಲ್ಲವನ್ನ ಉದ್ಧಾರ ಮಾಡ್ತಾನೆ ಅಂತ ತಿಳಿಸ್ಕೊಡ್ತಾ, ದೇವರು ಹೊಡೆಯೋದು ದೇವರೇ, ಹೊಡೆಸ್ಕೊಳ್ಳೋದು ದೇವರೇ. ಇಲ್ಲಿ ಸ್ವಲ್ಪ ಆರಂಭದಲ್ಲಿ ಕತೆ ಹೇಳೋದಿಲ್ಲ, ಸ್ವಲ್ಪ ತತ್ವ ಹೇಳ್ತಾರೆ. ಸ್ವಲ್ಪ ನಾನು ಸರಳ ಮಾಡಿ ಹೇಳ್ತೀನಿ. ಹಿರಣ್ಯಕಶಿಪು ಒಳ್ಳೆಯವನ್ ಮಾಡ್ಬೋದಾಗಿತ್ತು ಅವನ್ನ ದೇವ್ರು. ಯಾಕೆ ಎಲ್ಲರ ಒಳಗಿರೋನು ದೇವರೇ ಆದ್ರಿಂದ ಹಿರಣ್ಯಕಶಿಪುವಿನ ಯಾಕೆ ಅವನು ಒಳ್ಳೆಯವನ್ ಮಾಡ್ಲಿಲ್ಲ, ಕೆಟ್ಟವನ್ ಯಾಕೆ ಮಾಡ್ದ ಅವನು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಶುಕಾಚಾರ್ಯರು ಕೊಡುವಂತ ಉತ್ತರ ಆ ಸ್ವರೂಪ ಹೇಗಿದೆಯೋ ಅದನ್ನ ಅಭಿವ್ಯಕ್ತಿ ಮಾಡೋದು. ಈಗ ಒಬ್ಬ ಬೀಜ ಇದೆ, ಬೇವಿನ ಬೀಜ ಇದೆ, ಆ ಬೀಜದ ಸ್ವಭಾವ ಏನು, ಕಹಿ. ಅದಕ್ಕೆ ನಾವು ಒಳ್ಳೆಯವರು, ಅದಕ್ಕೆ ಚೆನ್ನಾಗಿ ಈ ಬೆಲ್ಲದಿಂದ ಪಾತಿ ಎಲ್ಲ ಮಾಡಿ, ಒಳ್ಳೆ ಕಬ್ಬಿನ ಹಾಲಿನ ನೀರೆಲ್ಲ ಹಾಕಿ, ಎಳ್ನೀರ್ ಹಾಕಿ, ಪಾನಕ ಜ್ಯೂಸ್ ಎಲ್ಲ ಹಾಕಿ ಬೆಳೆಸಿದ್ರೆ ಆ ಮರ ಏನ್ ಕೊಡುತ್ತೆ? ಹಣ್ಣಲ್ಲಿ, ಕಾಯಲ್ಲಿ ಕಹಿಯನ್ನೇ ಕೊಡುತ್ತೆ. ತಪ್ಪ್ಯಾರ್ದು? ನೀರ್ ಹಾಕದು ಅಂತ ಬೀಜದ್ದ ಅಂತಂದ್ರೆ ಆ ಬೀಜದ್ದೇ ಸಮಸ್ಯೆ. ಆ ಬೀಜ ಏನಾಗಿದೆ, ಸ್ವಾಭಾವಿಕವಾಗಿ ಕಹಿ ಕೊಡೋದೇ ಬೀಜ. ದೇವರು ಆ ಬೀಜನೇ ಚೇಂಜ್ ಮಾಡ್ಬಿಡ್ಲಿ ಅಂದ್ರೆ ಮಾಡಲ್ಲ. ಮಾವು ಬೇವಾಗಲ್ಲ, ಬೇವು ಮಾವಾಗಲ್ಲ. ಮಾವು ಸಿಹಿಯನ್ನೇ ಕೊಡಬೇಕು, ಬೇವು ಕಹಿಯನ್ನೇ ಕೊಡಬೇಕು, ದೇವ್ರ ಸಂಕಲ್ಪ. ಅದರಿಂದ ದೇವರಿಗೆ ಯಾವ್ದು ಹೇಗಿದೆಯೋ ಅದನ್ನ ಹಾಗೇ ಅಭಿವ್ಯಕ್ತಿ ಮಾಡೋದು. ಬೂದುಗುಂಬಳಕಾಯಿ ಸಿಗುಂಬಳಕಾಯಿ ಆಗಲ್ಲ, ಸಿಗುಂಬಳಕಾಯಿ ಹಾಗಲಕಾಯಿ ಆಗಲ್ಲ, ಮನುಷ್ಯರು ಪಶುಗಳಾಗಲ್ಲ, ಪಶು ಮರ ಆಗಲ್ಲ. ಅಂದ್ರೆ ಅದರದ್ದೇನಿದೆ ಅದನ್ನೇ ಸಮಾಜಕ್ಕೆ ತೋರಿಸೋದು ದೇವ್ರ ಕೆಲಸ. ಆದ್ದರಿಂದ ದೈತ್ಯರುಗಳು ಜಾಸ್ತಿ ಆದಾಗ ಆ ದೈತ್ಯರ ಸಹಜವಾದ ಸ್ವಭಾವ ಹೊರಗಡೆ ಬರುತ್ತೆ. ಶಕ್ತಿ ಬಂದ್ಬಿಟ್ರೆ ದೈತ್ಯರಿಗೆ ಶಕ್ತಿ ಇಲ್ದೇ ಇರೋ ತನಕ ಸುಮ್ಮನೆ ಕೂತಿರ್ತಾರೆ, ಎಲ್ರ ಜೊತೆ ಒಂದಾಗಿರೋಣ ಅಂತ ಕೂತ್ಕೊಂತಾರೆ. ಶಕ್ತಿ ಬಂದ್ರೆ ನಾವು ನೀವು ಅಂತ ಗಲಾಟೆ ಮಾಡಿ ಹೊಡೆದಾಕ್ಬಿಡ್ತಾರೆ. ಇದರಿಂದ ಮ್ಲೇಚ್ಛರದೆಲ್ಲ ಅದೇ ವ್ಯಾಪಾರ ಆಗ್ತಿರೋದು. ಎಲ್ಲ ಅಲ್ಪಸಂಖ್ಯಾತರಾಗಿರೋ ತನಕ ಸುಮ್ಮನೆ ಇರೋದು. ಸ್ವಲ್ಪ ಪರ್ಸೆಂಟೇಜ್ ಬಂತು ಅಂತಂದ್ರೆ ನಮ್ದೇ ಎಲ್ಲ, ನಾವೇ ಎಲ್ಲ ಅಂತ ಹೊಡೆದಾಕ್. ದೈತ್ಯರ ಸಹಜವಾದ ಸ್ವಭಾವ. ಅದರಂತೆ ದೇವರಿಗೆ ಜಾತಿ, ಮತ, ಕುಲ, ವರ್ಣ ಯಾವ ಭೇದವೂ ಇಲ್ಲ. ದೇವರು ನೋಡೋದು ಒಂದೇ, ಅದು ಭಕ್ತಿ. ಅದು ಸ್ವಾಭಾವಿಕವಾಗಿ ಭಕ್ತಿ ಬರಬೇಕು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಕೃಷ್ಣ ಪಾಂಡವರಿಗೆ ಸಂಧಾನ ಮಾಡಬೇಕು ಅಂತ ಹೊರಟ. ಉಪಪ್ಲಾವ್ಯ ನಗರ, ವಿರಾಟ ರಾಜಧಾನಿ. ಅಲ್ಲಿಂದ ಹೊರಟವನೇ ಬೇರೆ ಬೇರೆ ಊರಲ್ಲಿ ಸಂಚಾರ ಮಾಡ್ತಾ 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 ಕುಶಸ್ಥಲ ಅಂತ ಒಂದು ಊರು. ಪಾಂಡವರು ಪಾಪ ಅರ್ಧ ರಾಜ್ಯ ಕೊಡದೇ ಇದ್ರು ಪರವಾಗಿಲ್ಲ, 5 ಊರಾದ್ರೂ ಕೊಡಿ ಅಂತ ಕೇಳಿದ್ರು. ಆ 5 ಊರಲ್ಲಿ ಒಂದು ಕುಶಸ್ಥಲ. ಕುಶಸ್ಥಲ ಅಂದ್ರೆ ದ್ವಾರಕೆ ಅಂತಲೂ ಇದೆ. ಈ ಕುಶಸ್ಥಲಕ್ಕೆ ಬಂದಾಗ ಕೃಷ್ಣ ಬಂದ ಅಂತ ಅಲ್ಲಿನ ಎಲ್ಲಾ ಬ್ರಾಹ್ಮಣರು, ಊರ್ನವರು, ಶೂದ್ರರು, ಅವರು ಇವರೆಲ್ಲ ಸೇವೆ ಮಾಡ್ತಾರೆ. ಕೃಷ್ಣ ನಮ್ಮನೆಗ್ ಬಾರಪ್ಪ ಅಂತ ಕರೆದ್ರು. ಅವ್ರ ನಿಜವಾದ ಭಕ್ತಿ ನೋಡಿ ಕೃಷ್ಣ ಅವ್ರೆಲ್ಲರ ಮನೆಗೆ ಹೋದ. ಎಲ್ರ ಮನೆಗೆ ಹೋಗಿ ಎಲ್ರ ಜೊತೆ ಕೂತ್ಕೊಂಡು ಅವನೇ ಊಟ ಮಾಡಿ ರಾತ್ರಿ ಎಲ್ಲ ಮಾತಾಡ್ತಾ ಸಂತೋಷವಾಗಿ ನಿದ್ದೆ ಮಾಡ್ದ. ಇದು ಧೃತರಾಷ್ಟ್ರನಿಗೆ ಗೊತ್ತಾಗಿ ಅವನೇನ್ ಮಾಡ್ತಾನೆ, ದುರ್ಯೋಧನಂಗೆ ಹೇಳ್ತಾನೆ, ಊರಲ್ಲೆಲ್ಲ ಕೃಷ್ಣ ಬರೋ ದಾರಿಲೆಲ್ಲ ಒಳ್ಳೆ ವ್ಯವಸ್ಥೆ ಮಾಡು, ಊಟ ತಿಂಡಿ ವ್ಯವಸ್ಥೆ ಮಾಡು, ಕೃಷ್ಣ ನಮ್ಮ ಮೇಲೆ ಸಂತೋಷ ಪಡ್ಲಿ ಅಂತಂದಾಗ ಹಾಗೇ ಎಲ್ಲ ರೆಡಿ ಮಾಡ್ದ. ಕೃಷ್ಣ ಆ ಕಡೆ ಕಣ್ಣೆತ್ತು ನೋಡ್ಲಿಲ್ವಂತೆ. ಧೃತರಾಷ್ಟ್ರ ದುರ್ಯೋಧನನ ಮೂಲಕ ಮಾಡಿಸಿದ ಎಲ್ಲಾ ಬಿಡಾರಗಳನ್ನು ಕಣ್ಣೆತ್ತು ನೋಡ್ಲಿಲ್ಲ. ವಿದುರಂಗೆ ಹೇಳ್ತಾನೆ, ಕೃಷ್ಣ ಇಲ್ಲಿ ಬರ್ತಾನೆ, ರಥ ಕೊಡ್ತೀನಿ ಅವನಿಗೆ, ದಾಸಿಯರನ್ ಕೊಡ್ತೀನಿ, ದಾಸರನ್ ಕೊಡ್ತೀನಿ ಅಂತೆಲ್ಲ ಇಷ್ಟುದ್ದ ಹೇಳ್ದ. ವಿದುರ ಹೇಳ್ತಾನೆ, ನೀನ್ ಇದೆಲ್ಲ ದೇವರಿಗೆ ಕೊಡ್ತಾ ಇರೋದು ಕೃಷ್ಣನಿಗೆ ಪ್ರೀತಿ ಆಗ್ಲಿ ಅಂತಲ್ಲ, ಒಳಗೊಂದು ದುಷ್ಟ ಭಾವನೆ ಇದೆ. ಆದ್ದರಿಂದ ಈ ಭಾವನೆ ಇಟ್ಟುಕೊಂಡ್ರೆ ಕೃಷ್ಣ ತಗೊಳಲ್ಲ. ಕೃಷ್ಣನಿಗೆ ಬೇಕಾದ್ದು 3: ಒಂದು ಪೂರ್ಣ ಕುಂಭ, ಕಾಲಿಗೆ ನೀರ್ ಹಾಕೋದು, ಬಂದ್ಯ ಅಂತ ಒಳ್ಳೆ ಮಾತು. ಈ 3 ಕೊಟ್ಬಿಟ್ರೆ ಸಹ ಕೃಷ್ಣ ಬೇಕಾಷ್ಟು ಖುಷಿ ಪಡ್ತಾನೆ. ನಿನ್ನ ಹಾಗೆ ಆಡಂಬರಕ್ಕೆ
ಬೂಟಾಟಿಕೆಯಾಗಿ ಕೃಷ್ಣ ಒಲಿಯಲ್ಲ ಅಂತ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ದೇವರಿಗೆ ವೈಭವ, ಆಡಂಬರ, ಆರ್ಭಟ ಏನು ಬೇಡ. ಭಕ್ತಿಯಿಂದ ಮಾಡುವಂತಹ ಒಂದು ತುಳಸಿ ಪುಷ್ಪದ ಅರ್ಚನೆ, ನಮಸ್ಕಾರ, ನಾರಾಯಣ ಕೃಷ್ಣ ಅನ್ನುವ ಸ್ಮರಣೆ ಮಾಡಿದ್ರೆ ಸಾಕು, ತುಂಬಾ ಸಂತೋಷ ಪಡ್ತಾನೆ ದೇವರಾದ್ದರಿಂದ ಅವನಿಗೆ ಜಾತಿ ಮತಗಳು, ಮೇಲು ಕೀಳುಗಳು ಇದ್ಯಾವುದೂ ದೇವರಲ್ಲಿಲ್ಲ. ಆದ್ದರಿಂದಲೇ ದೇವರಿಗೆ ಅತ್ಯಂತ ನಿಮ್ನವರಿ ಪ್ರಹ್ಲಾದರಾಜರು ಹೇಳ್ತಾರೆ, ಭಕ್ತಿ ನಾಮಸ್ಮರಣೆಯನ್ನ ಮಾಡಿ ನಾಯಿಯನ್ನ ಬೇಯಿಸ್ಕೊಂಡು ತಿಂತಾ ಇದ್ದಾನವನು. ಸ್ವಪಚ ಅಂತ ಕರೀತಾರೆ. ಅವನ ಆಹಾರ ಏನು ಅಂದ್ರೆ ಸತ್ತೋದ ನಾಯಿಯನ್ನ ಬೇಯಿಸಿ ತಿನ್ನೋದು. ಅವನು ಮನಸ್ಸಿನಲ್ಲಿ ದೇವರ ಬಗ್ಗೆ ಭಕ್ತಿ ಇಟ್ಕೊಂಡಿರ್ತಾನೆ. ಇಲ್ಲೊಬ್ಬ ನಾನ್ ದೊಡ್ಡವನು, ದೊಡ್ಡ ಜಾತಿ ಅಂತ ಕುಣಿತಾ ಇರ್ತಾನೆ, ದೇವರ ಭಕ್ತಿನೇ ಇಲ್ಲ. ಇವರಿಬ್ಬರಲ್ಲಿ ದೊಡ್ಡವರು ಯಾರು ಅಂತ ಪ್ರಶ್ನೆ ಬಂದ್ರೆ ದೊಡ್ಡ ಜಾತಿ ಅಂತ ಅನ್ನಿಸ್ಕೊಳ್ಳೋಂಗಿಂತ ನಾಯಿ ತಿಂದು ದೇವರ ಸ್ಮರಣೆ ಮಾಡುವಂತ ಭಕ್ತನೇ ಶ್ರೇಷ್ಠ ಅಂತ ಪ್ರಹ್ಲಾದನದ್ದೇ ಮಾತು ದೇವರ ಮುಂದೆ ಹೇಳ್ತಾನೆ. ಅದರಿಂದ ಅಂತ್ಯಜಾಪಿ ಯೇ ಭಕ್ತ ನಾಮಜ್ಞಾನಾಧಿಕಾರಿಣ, ಅಂತ್ಯಜರಾಗಿ ಬಂದಿದ್ರು ಕೂಡ ದೇವರ ಬಗ್ಗೆ ಹೇಳಬೇಕು ಅನ್ನೋ ಆಸೆ ಇದ್ರೆ ಅವರು ಶ್ರೇಷ್ಠ. ನಾನು ಬ್ರಾಹ್ಮಣ, ನಾನು ಅವನು ಇವನು ಅಂತೆಲ್ಲ ಊರು ತುಂಬಾ ಹಾರಾಡ್ತಾ ಕೂತ್ಕೊಂಡು ದೇವರು ಧರ್ಮ ಯಾವುದೋ ಬೇಡ ಅಂತ ಇದ್ರೆ ಪ್ರಯೋಜನಕ್ಕಿಲ್ಲ. ಈ ಸಪ್ತಮ ಸ್ಕಂದ ನಮಗೆ ಪಾಠ ಮಾಡೋದು ಅದನ್ನೇ. ದೇವರಿಗೆ ಜಾತಿ ಮತ, ಮೇಲು ಕೀಳು, ವರ್ಣಭೇದಗಳು ಯಾವುದೂ ಇಲ್ಲ. ಆದ್ದರಿಂದ ದೈತ್ಯರಾಗಿ ಬಂದು ನನ್ನನ್ನ ಸ್ತೋತ್ರ ಮಾಡಿದ್ರು ದೇವ್ರು ಏನ್ ಮಾಡ್ತಾನೆ, ಕಾಪಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಆರಂಭದಲ್ಲಿ ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪು ಅವನ್ ಏನ್ ಮಾಡ್ಬಿಟ್ಟ, ಅವನ್ ತಮ್ಮ ಹಿರಣ್ಯಾಕ್ಷ ವರಾಹ ರೂಪದಿಂದ ದೇವರು ಹಿರಣ್ಯಾಕ್ಷನ ವಧೆ ಮಾಡ್ದ. ಅವನ್ ಸತ್ತಿದ್ದಲ್ಲಿ ಸಮುದ್ರದ ಒಳಗೆ ಬಾಡಿ ಸಿಕ್ಕಿದೆ. ಆ ದೇಹ ತಂದ್ರು. ದೇಹ ತಂದು ಮನೆಯಲ್ಲಿ ಹಾಕೊಂಡು ಅಳ್ತಾ ಇದ್ದಾರೆ, ಜೋರಾಗಿ ಅಳ್ತಾರೆ. ದಿತಿದೇವಿ ಎಲ್ಲ ಅಳ್ತಾರೆ. ಈ ಹಿರಣ್ಯಕಶಿಪುವಿನೇ ಅಲ್ಲಿ ಹತ್ರಕ್ಕೆ ಬಂದು, ಯಾಕೆ ಅಳ್ತೀರಾ, ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ, ಏನಿಗೆ ಅಳ್ತಾ ಇದೀಯಾ ನೀನು, ಅವನು ಮಾಡಿದ ಕರ್ಮಕ್ಕೆ ಅವನು ಹೋದ ಅಂತ ಇವನು ವೇದ ಅಂತ ಹೇಳಿ ಶುರು ಮಾಡ್ಬಿಟ್ಟ ಹಿರಣ್ಯಕಶಿಪು. ದುಷ್ಟ. ಅಲ್ಲಿ ಈ ದುಷ್ಟನ ಬಾಯಲ್ಲಿ ಭಗವದ್ಗೀತೆ ಹೇಗೆ ಬಂತು ಅಂದ್ರೆ ಆಚಾರ ಅಂತಾರೆ, ಅವನಲ್ಲಿ ಇಬ್ಬರಿದ್ದಾರೆ, ಜೀವದ್ವಯಾವೇಶ ಇದೆ. ಯಾರ್ಯಾರಿದ್ದಾರೆ, ಭಗವಂತನ ದ್ವಾರಪಾಲಕನಾದ ಜಯ ಅಲ್ಲಿದ್ದಾನೆ. ಆದ್ದರಿಂದ ಇವನು ಒಳ್ಳೆ ಮಾತಾಡ್ತಾನೆ, ವೇದಾಂತ ಹೇಳ್ತಾನೆ ಅಂತಂದ್ರೆ ಅವನ ಬಾಯಲ್ಲಿ ಹೇಳಿಸ್ತಾ ಇರೋದು ಯಾರು, ಭಗವಂತನ ದ್ವಾರಪಾಲಕನಾದಂತ ಜಯ. ಇದು ಸಿದ್ಧಾಂತ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅವನೇನ್ ಮಾಡ್ದ, ಸಮಾಧಾನ ಪಡಿಸಿ ಅವನು ಮಕ್ಕಳ ಮೂಲಕ ಸಂಸ್ಕಾರವನ್ನ ಮಾಡಿಸಿ ಮುಂದೆ ಬಂದ. ಆ ಹಿರಣ್ಯಾಕ್ಷನ ವಂಶದಲ್ಲಿ 2ನೇ ಜನರೇಷನ್ 3ನೇ ಜನರೇಷನ್ ಬಂದವರೇ ಅತ್ಯಂತ ಪ್ರಸಿದ್ಧನಾದ ಒಬ್ಬ ದೈತ್ಯ ಮಹಿಷಾಸುರ. ಆ ಮಹಿಷಾಸುರ ಯಾರ ಫ್ಯಾಮಿಲಿಗೆ ಸಂಬಂಧಪಟ್ಟವನು ಅಂದ್ರೆ ಹಿರಣ್ಯಾಕ್ಷನ ಮೊಮ್ಮಗ ಮರಿಮಗನ ಫ್ಯಾಮಿಲಿಗೆ ಸಂಬಂಧಪಟ್ಟವನು. ಆದ್ದರಿಂದ ಪ್ರಹ್ಲಾದರಾಜರಿಗೂ ಹಿರಣ್ಯಾಕ್ಷ, ಮಹಿಷಾಸುರ ಮೊದಲಾದವ್ರಿಗೆಲ್ಲ ಎಷ್ಟು ಹತ್ರ ಸಂಬಂಧ ಇದೆ ನೋಡಿ. ನಿಮ್ ಮನೆಯಲ್ಲಿ ಯಾರಿದ್ದಾರೆ ಅಂದ್ರೆ ಮಹಿಷಾಸುರ ಇದ್ದಾನೆ ಹಾಗೆಲ್ಲ ಮಾತಾಡಿದ್ರೆ ಅಂತಹ ವ್ಯಕ್ತಿ ದೇವರಲ್ಲಿ ಭಕ್ತಿ ಮಾಡ್ತಾನೆ ಅಂದ್ರೆ ಎಷ್ಟು ಪ್ರತಿಕೂಲವಾದ ವಾತಾವರಣ ಇದ್ರೂ ದೇವರಲ್ಲಿ ಭಕ್ತಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವ್ ಹೆಂಗಿದೀವಿ, ಶ್ರೀಮಂತರ ಬಡವರ ಯಾವುದು ನೋಡಲ್ಲ ದೇವರು. ಮತ್ತೆ ಮತ್ತೆ ಹೇಳ್ತಾರೆ, ಭಕ್ತಿ ಒಂದೇ ದೇವರಿಗೆ ಕಾರಣ ಆಗುತ್ತೆ. ಅಂತಹ ಆ ಮಹಿಷಾಸುರನ ಬಗ್ಗೆ ಇಲ್ಲಿ ಹೇಳೋದಿಲ್ಲ, ನಮಗೆಲ್ಲ ಗೊತ್ತಿದೆ ಆ ಮಹಿಷಾಸುರನ ಬಗ್ಗೆ. ಅವನು ಹೆಸರು ಮಹಿಷ ಅಂತಂದ್ರೆ ಕೋಣ. ಅವನೇನ್ ಮಾಡಿದ, ದೇವತೆಗಳಿಂದ ವರ ತಗೊಂಡ್ರೆ ಅವನಿಗೊಂದು ವರ. ಹೇಗೆ ಹಿರಣ್ಯ ಕಶಿಪು ನನಗೆ ಅಲ್ಲಿಂದ ಇಲ್ಲಿಂದ ಸಾವು ಬರಬಾರದು ಅಂತ ಕೇಳ್ತಾನೆ, ಹಾಗೆ ಮಹಿಷ ಅವನು ಕೇಳಿದ ವರ ಏನು, ನನಗೆ ವಧೆ ಆಗೋದಾದ್ರೆ ಒಂದು ಹೆಣ್ಣಿಂದ ನಂಗೆ ವಧೆ ಆಗ್ಲಿ ಅಂತ ವರ ಕೇಳಿದ್ದವ. ಆ ಹೆಣ್ಣುಡುಗಿ ನನ್ನ ಏನ್ ಮಾಡ್ತಾಳೆ, ನಾನು ಅವಳನ್ನೇ ಸಾಯಿಸ್ಬಿಡ್ತೀನಿ. ದೇವತೆಗಳೆಲ್ಲ ಯೋಗಮಾಯಾ ದೇವಿಯನ್ನ ಪ್ರಾರ್ಥನೆ ಮಾಡಿ ಆ ಯೋಗಮಾಯಾ ದೇವಿಗೆ ಶಕ್ತಿಯನ್ನ ಭಗವಂತನ ಮೂಲಕ ಕೊಡಿಸಿ ಇಲ್ಲಿ ಕರ್ಕೊಂಡು ಬಂದು ಆ ಮಹಿಷಾಸುರನ್ ಏನ್ ಮಾಡಿದ್ದು, ಅಲ್ಲಿ ಮತ್ತೆ ಆ ಮಹಿಷಾಸುರ ಅವನು ಸಂಹಾರ ಮಾಡಿದಂತಹ ಇವಳು ದೇವಿ ದುರ್ಗಾದೇವಿ, ಅವಳು ಪಾರ್ವತಿನೋ ಲಕ್ಷ್ಮೀನೋ ಅಂತ ಅಲ್ಲಿ ಮತ್ತೊಂದು ವಿಚಾರ ವಿಮರ್ಶೆ. ಅದು ಪಾರ್ವತಿ ಅಲ್ಲ,
ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯೇ ಮಾಡಿದ್ದು. ಆದ್ರೆ ಚಂಡಮುಂಡ ಚಾಮುಂಡೇಶ್ವರಿ ಯಾರಾಗಲ್ಲ, ಜಿಜ್ಞಾಸೆ ಒಂದೇ ಬರುತ್ತೆ ನೋಡಿ ನಮ್ಗೆ. ಇವಳನ್ನ ಮಹಿಷಾಸುರ ಮರ್ದಿನಿ ಲಕ್ಷ್ಮಿ ಅಂತಂದ ಮೇಲೆ ಚಾಮುಂಡಿ ಅಂದ್ರೆ ಯಾರು? ಮಹಿಷಾಸುರನನ್ನ ಕೊಂದ ಮೇಲೆ ಅನೇಕರು ಬಂದ್ರು. ಪ್ರಸಂಗ ಬಂತು ಅಂತ ಹೇಳೋದಷ್ಟೇ. ಆ ಮಹಿಷಾಸುರನ್ ಜೊತೆ ನಾನು ಎಷ್ಟು ಜನ ಇದ್ರು ಅಂದ್ರೆ, ಚಂಡ ಅಂತ ಒಬ್ಬ ಇದ್ದ, ಮುಂಡ ಅಂತ ಒಬ್ಬ ಇದ್ದ, ಇನ್ನೊಬ್ಬ ರಕ್ತಬೀಜ ಅಂತ ಇನ್ನೊಬ್ಬ ಇದ್ದ. ಸಪ್ತಶತಿ ಅಂತ ಬರುತ್ತೆ, ವಿಸ್ತಾರವಾಗಿ ಹೇಳ್ತಾರೆ ಕಥೆ ಅದರಲ್ಲಿ. ಆಕ್ಚುಯಲ್ ಆಗಿ ನಾವು ಮಹಿಷಾಸುರನನ್ನ ತುಂಬಾ ದೊಡ್ಡ ರಾಕ್ಷಸ ಅಂತ ನೋಡ್ತೀವಿ. ಅವನಾದ್ಮೇಲೆ ಚಂಡ, ಮುಂಡ, ರಕ್ತಬೀಜ, ಶುಂಭ, ನಿಶುಂಭ, ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದೆ. ಆದ್ರಿಂದ ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ಕೋಣದ ತಲೆ ಮೇಲೆ ಕಾಲಿಟ್ಟು ತಲೆ ಸೀಳ್ತಾ ಇರುವಂತದ್ದೆಲ್ಲ ಕಾಣುತ್ತೆ. ಅದು ಸುಮ್ಮನೆ ಸಾಂಕೇತಿಕ. ಅದರ ಸುತ್ತ ಶುಂಭ, ನಿಶುಂಭ, ಆಮೇಲೆ ರಕ್ತಬೀಜ, ಚಂಡ, ಮುಂಡ ಇವ್ರನ್ನೆಲ್ಲ ಮುಖ್ಯವಾಗಿ ಸಂಹಾರ ಮಾಡಿದ್ದು ಲಕ್ಷ್ಮಿಯೇ. ಆದ್ರೆ ಪ್ರಸಿದ್ಧಿ ಕೊಟ್ಟಿದ್ಯಾರಿಗೆ? ಪಾರ್ವತಿಗೆ. ಆದ್ದರಿಂದ ಈ ಮೈಸೂರು ಇರಬಹುದು, ನಾನಾ ಕ್ಷೇತ್ರಗಳಲ್ಲಿ ವಾಸ ಮಾಡುವ ಚಾಮುಂಡಿ, ಅಂಬಿಕೆ, ದುರ್ಗೆ, ಪಾರ್ವತಿ, ಅದೆಲ್ಲ ಮುಖ್ಯವಾಗಿ ಮಹಾಲಕ್ಷ್ಮೀ ದೇವಿದೇ ಹೆಸರು. ಆ ವಂಶದಲ್ಲಿ ಬಂದವನೇ ಮಹಿಷಾಸುರ. ಆ ಮಹಿಷಾಸುರನ ಅಜ್ಜಿ ಯಾರು ಅಂದ್ರೆ ಅಜ್ಜಿ ಸಿಂಹಿಕೆ. ಸಿಂಹಿಕೆ ಯಾರ ತಾಯಿ? ರಾಹುವಿನ ತಾಯಿ. ಅಜ್ಜಿ ಅಂದ್ರೆ ಹಿರಣ್ಯಾಕ್ಷರ, ಹಿರಣ್ಯಕಶಿಪುಗಳ ತಂಗಿ. ಪ್ರಹ್ಲಾದರಾಜರಿಗೂ ರಾಹುಗೂ ಏನ್ ಸಂಬಂಧ ಆಗಬೇಕು ಅಂತ ಯಾರು ಕೇಳಿದ್ರೆ, ಸೋದರತ್ತೆ ಮಗ ರಾಹು, ಸೋದರ ಮಾವನ್ ಮಗ ಪ್ರಹ್ಲಾದ. ಒಬ್ಬ ಪ್ರಹ್ಲಾದರಾಜರ ಹೆಸರನ್ನ ನಾವು ತಿಳ್ಕೊಂಡ್ರೆ ಅವರು ಸುತ್ತದಲ್ಲಿ ಎಷ್ಟು ಫೇಮಸ್ ಇದೆ ನೋಡಿ. ಮಹಿಷಾಸುರ ಇದ್ದಾನೆ, ಸಿಂಹಿಕೆ ಇದ್ದಾಳೆ, ರಾಹು ಇದ್ದಾನೆ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ಎಲ್ಲ ದೈತ್ಯರ ಮಯ. ಅವರೆಲ್ಲರ ಮಧ್ಯದಲ್ಲಿ ಇವನು ದೇವರ ಭಕ್ತಿ ಮಾಡ್ದ ಅಂದ್ರೆ ಎಷ್ಟು ಗ್ರೇಟ್. ಪ್ರಹ್ಲಾದರಾಜನ ವ್ಯಕ್ತಿತ್ವ ತುಂಬಾ ದೊಡ್ಡ. ಆದ್ದರಿಂದ ನಮಗೇನಾದ್ರೂ ಸಂಸಾರದಲ್ಲಿ ಸಮಸ್ಯೆಗಳು, ತಾಪತ್ರಯಗಳು ಬಂತು ಅಂದ್ರೆ ರಾಯರು ಸ್ತೋತ್ರ ಮಾಡಿ ಅಂತ ಯಾಕೆ ಹೇಳ್ತಾರೆ? ರಾಯರ ಮುಂದೆ 2 ದೀಪ ಹಚ್ಚಿ ಅಂತ ಅನ್ನೋದು ಯಾಕೆ ಅಂತಂದ್ರೆ, ಅವರು ಪ್ರಹ್ಲಾದರಾಜರಾಗಿದ್ದಾಗ ಎಷ್ಟು ಕಷ್ಟ ಕೊಟ್ಟ ಅವರಪ್ಪ. ಅಷ್ಟು ಪ್ರತಿಕೂಲ ವಾತಾವರಣ ಇದ್ರೂ ದೇವರ ಸ್ತೋತ್ರ ಮಾಡಿ ಗೆದ್ರು. ಆದ್ರಿಂದ ಅಂತಹ ರಾಯರನ್ನ ನಾವು ಕಾಲಿಗೆ ಬಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋದು ಸಾತ್ವಿಕರ ಅನುಚಾನವಾದ ನಂಬಿಕೆ. ಇಂಥ ದೃಷ್ಟಿಯಲ್ಲಿ ಪ್ರಹ್ಲಾದ ರಾಜ ತುಂಬಾ ಚೆನ್ನಾಗಿ ಮೆರೆದು ಬರ್ತಾ ಇದ್ದಾನೆ. ಅವನ ಚರಿತ್ರೆಯನ್ನು ಹೇಳುವಾಗ ಹಿರಣ್ಯಾಕ್ಷ ಸತ್ತು ಬಂದ ಮೇಲೆ ಇವನಿಗೆ ಏನಾಯ್ತು? ದ್ವೇಷದ ಆರಂಭ ಆಯ್ತು. ದ್ವೇಷಾರಂಭ ಆಯ್ತು. ಏನು ದ್ವೇಷ ಅಂದ್ರೆ ವಿಷ್ಣು ದ್ವೇಷ. ಆ ವಿಷ್ಣು ದ್ವೇಷ ಜಯನೇ ಹಿರಣ್ಯಕಶಿಪುವಾಗಿ ಬಂದುಬಿಟ್ರೆ, ಶಾಪದ ಕಥೆ ನೆಕ್ಸ್ಟ್ ಹೇಳ್ತಾರೆ. ಹಿರಣ್ಯಕಶಿಪುವಾಗಿ ಬಂದ್ರೆ ಜಯ ಅನ್ನೋನು ಒಳ್ಳೆಯವನ ಕೆಟ್ಟವನ, ಬೀಜವನ್ನ ದೇವ್ರು ಚೇಂಜ್ ಮಾಡಲ್ಲ. ಅದಕ್ಕೆ ನಾವು ಮತ್ತೇನ್ ಮಾಡ್ಬೇಕು? ಜಯನಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ. ಅವನು ಯಾರು? ಹಿರಣ್ಯಕಶಿಪು. ಆದಿ ದೈತ್ಯರು ಅಂತ ಇಬ್ಬರಿದ್ದಾರೆ. ಆ ಆದಿ ದೈತ್ಯರೇ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಮತ್ತೆ ಹುಟ್ಟಿದ್ರು. ವರಾಹಾವತಾರ 2 ಸಲ ಆಯ್ತು ಅಂತ ನಾವು ಕೇಳಿದ್ವಲ್ಲ. ಮೊದಲನೇ ಸಲ ಕೊಂದಿದ್ಯಾರನ್ನ? ಆದಿ ದೈತ್ಯ ಹಿರಣ್ಯಾಕ್ಷರನ್ನ. ಈಗ 2ನೇ ಸಲ ಕೊಂದಿದ್ಯಾರನ್ನ? ಆ ಹಿರಣ್ಯಾಕ್ಷನ ಸಂಪರ್ಕ ಇರುವಂತಹ ಡಬಲ್ ಆಕ್ಟಿಂಗ್ ಮಾಡ್ತಾ ಇರತಕ್ಕ ಹಿರಣ್ಯಾಕ್ಷ. ಅವನಲ್ಲಿ ವಿಜಯ ಅಂತಂದನೊಬ್ಬ ಇದ್ದಾನೆ. ಅವನೆಲ್ಲಿಂದ ಬಂದ ಅಂದ್ರೆ, ನಾವು ಸಿನಿಮಾ ಹಿಂಗ್ 7 ಜನ್ಮಾನೋ 3 ಜನ್ಮಾನೋ ಎಲ್ಲ ಹಣೆ ಬರ. ಸನಕಾದಿ ದೇವತೆಗಳು, ಸನಕಾದಿ ಮುನಿಗಳು, ದೊಡ್ಡ ಜ್ಞಾನಿಗಳು, ಬ್ರಹ್ಮದೇವರ ಮಕ್ಕಳು. ಅವರಿಗೆ ಬೇಕು ಅಂದಾಗ ವೈಕುಂಠಕ್ಕೆ ಪ್ರವೇಶ, ಹೋಗಬೇಕು ಅನ್ಕೊಂಡ್ರೆ ವೈಕುಂಠ ಪ್ರವೇಶ. ವೈಕುಂಠಕ್ಕೆ ಅಮುಕ್ತ ಸ್ಥಾನ, ಮುಕ್ತ ಸ್ಥಾನ ಅಂತ 2 ಇದೆ. ಅಮುಕ್ತ ಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ಅನ್ನುವಾಗ ಇವರಿಬ್ರು ಬಂಗಾರದ ದಂಡ ಅಡ್ಡ ಹಿಡಿದ್ಬಿಟ್ರು. ಯಾರ್ಯಾರು? ಜಯ. ನಾವ್ ಅನ್ಕೊಂತೀವಿ ದೇವರ ಮನೆಗೆ ಪ್ರಧಾನ ದ್ವಾರಪಾಲಕರು ಯಾರು? ದೇವರ ಮನೆಗೆ 4 ದಿಕ್ಕಿದೆ, 4 ದಿಕ್ಕು ಪ್ರಧಾನವೇ. ಆ 4 ದಿಕ್ಕಿಗೆ 8 ಜನ ಇದ್ದಾರೆ. ಅದ್ರಲ್ಲಿ ಪೂರ್ವ ದ್ವಾರಕ್ಕೆ 2, ದಕ್ಷಿಣ ದ್ವಾರಕ್ಕೆ ನಂದ, ಸುನಂದ, ಕುಮುದ, ಕುಮುದೇಕ್ಷಣ ಅಂತೆಲ್ಲ ಬರ್ತಾರೆ. ಹಾಗೆ 8 ಜನಗಳಲ್ಲಿ
ಪೂರ್ವದ ಬಾಗಿಲಿನ ದೇವತೆಗಳು ಯಾರು? ದ್ವಾರಪಾಲಕರು ಇವರಿಬ್ರು. ಆ ಕಾಲಕ್ಕೆ ಅವ್ರಿಗೆ ಏನಾಗಿದೆ, ಏನಾ ಒಳಗ್ ಬಿಡಬಾರದು ಅಂತ ತಡೆದ್ರು. ತಡೆದ ಮೇಲೆ ಆ ಮಕ್ಕಳಂತಾರೆ, ದೇವರ ಮನೆಯಲ್ಲಿ ಏನ್ ಕೋಪ? ಹೊರಗಡೆ ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊಳ್ಬಹುದು, ದೇವರ ಮನೆ ಒಳಗಿರುವಾಗ ದೇವರ ಪೂಜೆ ಮಾಡುವಾಗಲೂ ಕೋಪ ಬಂತು ಅಂತಂದ್ರೆ ಇವ್ನು ಸರಿಗಿಲ್ಲ ಅಂತ ಅರ್ಥ. ತಿನ್ನುವಾಗ, ಮಲ್ಕೊಳ್ಳುವಾಗ, ಓಡಾಡುವಾಗ, ಊಟ ಮಾಡುವಾಗ ಕೋಪ ಬಂದ್ರೆ ಸಹಜ. ದೇವ್ರ ಹತ್ರ ಇರುವಾಗ, ದೇವ್ರ ಮುಂದೆ ವಾಸ ಮಾಡುವಾಗ ಅಲ್ಲೂ ಕೋಪ ಮಾಡ್ಕೊಂಡ್ರೆ ನಾವ್ ಯಾರಾಗಾದ್ರೆ? ಏನಪ್ಪಾ ನೀವ್ ಎಲ್ಲಿದ್ದೀರಾ ಇವಾಗ? ದೇವ್ರ ಹತ್ರ ಇದ್ದೀರಾ. ಒಂದ ಕೋಪದಿಂದ ಇರ್ಬೇಕು, ಇಲ್ಲ ದೇವ್ರ ಹತ್ರ ಇರ್ಬೇಕು. ನಮ್ಮ ವಿದ್ಯಾಮಾನ್ಯ ತೀರ್ಥರು ಎಷ್ಟು ನಿಷ್ಠರು ಈ ವಿಷಯದಲ್ಲಿ. ಸಂಸ್ಥಾನ ಪೂಜೆ ಮಾಡುವಾಗ, ದೇವ್ರ ಪೂಜೆಯನ್ನು ಮಾಡುವಾಗ ಅಕಸ್ಮಾತ್ ಯಾರೋ ಹೂವ ತಂದ್ಕೊಡ್ತಾರೆ. ಹೂವ ತಂದ್ಕೊಟ್ ಶಿಷ್ಯ ಅದನ್ನ ಗಮನಿಸಿಲ್ಲ. ಅವನ್ ಏನ್ ಮಾಡ್ತಾನೆ, ಹೂವ ತಂದ್ಕೊಟ್ಟಾಗ ಯಾರೋ ತಂದ್ಕೊಟ್ರು ಭಕ್ತರು, ಬಿಡಿ ಹೂವ ತಂದಿಟ್ರು. ಸ್ವಾಮಿಗಳು ಅದನ್ನ ಅರ್ಚನೆ ಮಾಡ್ಬೇಕಾದ್ರೆ ಒಂದು ಕೂದಲು ಬಂತು. ಕೂದಲು ಬಂದ ತಕ್ಷಣ ಅವ್ರು ಯಾರನ್ನು ಬೈತಾ ಇರ್ಲಿಲ್ವಂತೆ, ಡೈರೆಕ್ಟ್ ಆಗಿ ಸ್ನಾನಕ್ಕೆ ಕೊಟ್ಟರು. ವಿದ್ಯಾಮಾನ್ಯತೆ ಇರ್ತಾರೋ ಸ್ನಾನಕ್ಕೆ ಎದ್ರು ಅಂದ್ರೆ ಅವ್ರಿಗೆ ಕೋಪ ಬಂದಿದೆ ಅಂತ ಅರ್ಥ. ಅವ್ರು ಏನ್ ಹೇಳೋರು, ಸ್ವಾಮಿ ಯಾಕೆ ಎಷ್ಟು ವರ್ಷದಲ್ಲಿ, 80 ವರ್ಷದಲ್ಲಿ ಮುದುಕರು. ಅವಾಗ ಅವ್ರನ್ನ ಕೇಳಿದ್ರಂತೆ, ಕೇಳ್ದಾಗ ಹೇಳೋರಂತೆ, ನೋಡಪ್ಪ ಕೋಪ ಮಾಡ್ಕೊಳಕ್ಕೆ ಅಂತಾನೆ ಆ ಬೇರೆ ಜಾಗ ಇದೆ. ದೇವ್ರ ಪೂಜೆ ಮಾಡ್ತಾ ಮಡಿ ಸ್ನಾನ ಮಾಡಿ ಸಿಟ್ ಮಾಡ್ಕೊಂಡ್ಬಿಟ್ರೆ ಒಂದಾ ಮಡಿ, ಇಲ್ಲ ಕೋಪ. ಕೋಪ ಮಾಡ್ಕೊಂಡು ಮಡಿಲಿದ್ರೆ ಅದು ಮಡಿನೇ ಆಗಲ್ಲ, ದೇವರನ್ನು ಮುಟ್ಟೋ ಅರ್ಹತೆನೇ ಇಲ್ಲ. ಆದ್ದರಿಂದ ದೇವರ ಮನೆ ಒಳಗಿರ್ಬೇಕಾದ್ರೆ ಕೋಪತಾಪಗಳೆಲ್ಲ ಹೊರಗಿಟ್ಟು ಬರಬೇಕು. ಆದ್ದರಿಂದ ನಾನ್ ನಿಮಗೆ ಬೈಲಕ್ ಆಗೋದಿಲ್ವಲ್ಲ, ಕೋಪ ಆಗತ್ತಲ್ಲ, ಪಾಪ ಬರುತ್ತಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ಎದ್ದ ಸ್ನಾನ ಮಾಡ್ಬಿಡ್ತೀನಿ. ಹಾಗೆ ಅಂದ್ರೆ ಅಷ್ಟು ಶ್ರದ್ಧೆ, ಆ ಶ್ರದ್ಧೆ ಇರ್ಬೇಕು. ನಾವೊಂದು ಜಡವಾದ ಪ್ರತಿಮೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತಿದ್ಮೇಲೆ ಸಾಕ್ಷಾತ್ ದೇವ್ರ ಹತ್ರ. ಅದಕ್ಕೆ ನಮ್ಗೆ ಹೇಳ್ತಾರೆ, ಸಿಟ್ಟು ಅಂತ ಒಂದೇ ಅಲ್ಲ, ಆಸೆ ಇಟ್ಟುಕೊಂಡು ಹೋಗ್ಬಾರ್ದು. ಈ ತಿರುಪತಿ ಮೊದಲಾದ ಕ್ಷೇತ್ರಗಳಿಗೆ ಹೋಗುವಾಗ ನಮ್ಮನ್ ದೇವರು ಕರ್ಸ್ಕೊಂಡಿದ್ದೇ ಭಾಗ್ಯ, ಇನ್ನು ಏನು ನೀನ್ ಕರ್ಸ್ಕೊಂಡಿದ್ದೇ ಪುಣ್ಯ, ಎಲ್ಲಾ ಬಂದಿದೆ ಅನ್ನೋ ಭಾವನೆ ಹೋಗ್ಬೇಕು ಅಂತ ಶಾಸ್ತ್ರ. ಆಗ ಅವ್ರು ಏನಂದ್ರು, ತಡೆದು ಬಿಟ್ರು. ತಡೆದು ಒಳಗಡೆ ಪ್ರವೇಶಕ್ ಬಿಡ್ಲೇ ಇಲ್ಲ. ಬಿಡದೇ ಇದ್ದಾಗ ಕೋಪ ಅನ್ನೋದು ಯಾರ ಗುಣ? ಪ್ರಧಾನವಾಗಿ ಕೋಪ ಯಾರ ಗುಣ? ದೇವತೆಗಳದ್ದು, ರಾಕ್ಷಸರದ್ದು. ಕೋಪ ಅನ್ನೋದು ರಾಕ್ಷಸರ ಪ್ರಧಾನವಾದ ಗುಣ. ಕೋಪ ಅನ್ನೋದು ಯಾಕೆ ಬರುತ್ತೆ? ಕೋಪ ಅನ್ನೋದು ಯಾಕೆ ಬರುತ್ತೆ ಅಂದ್ರೆ ಆಸೆ ಇದ್ದಾಗ ಸಿಟ್ಟು ಬರುತ್ತೆ. ಆಸೆ, ಆ ಆಸೆ ಅಂತನ್ನೋದು ಪರಿಪೂರ್ಣ ಆಗದೆ ಇದ್ದಾಗ, ಕೃಷ್ಣ ಅದನ್ನ ಹೇಳ್ತಾನಲ್ಲ, ಕಾಮಾತ್ ಕ್ರೋಧೋಭಿಜಾಯತೆ. ಅದಕ್ಕೇನಾಗತ್ತೆ, ಆಸೆ ಅನ್ನೋದು ಬರಕ್ ಯಾವ್ದು ಕಾರಣ? ದುಷ್ಟರ ಸಂಪರ್ಕ. ನಾವು ಎಂಥವ್ರು ಸಂಪರ್ಕದಲ್ಲಿದ್ದೀವಿ ಅನ್ನೋದು ನೋಡ್ಕೊಂಡು ಒಂದೊಂದೇ ಬರುತ್ತೆ. ರಾಕ್ಷಸರಿಗೆ ನಾವು ಹೇಳ್ಕೊಡ್ಬೇಕಾದ್ದೇ ಇಲ್ಲ. ಆದ್ದರಿಂದ ಕೋಪ ಅನ್ನೋದು ಮುಖ್ಯವಾಗಿ ರಾಕ್ಷಸರ ಪ್ರಧಾನವಾದ ಗುಣ. ಆದ್ದರಿಂದ ರಾಕ್ಷಸರುಗಳು ನಮ್ಮ ಒಳಗಿನ ರೋಗಕ್ಕೆ ಅಭಿಮಾನಿಗಳು. ಕೋಪ ಮಾಡ್ಕೊಂಡ್ರೆ ಏನು ಬರುತ್ತೆ ಅಂದ್ರೆ ರೋಗ ಬರುತ್ತೆ. ಯಾವ ರೋಗ ಬರುತ್ತೆ? ದೈಹಿಕವಾದಂತಹ ರೋಗ ಅಲ್ಲ, ಅದು ಮಾನಸಿಕವಾದಂತ ರೋಗ. ಕೊನೆಗೆ ಬೈತಾ 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 ಕೊನೆಗೆ ಅವ್ರನ್ನೇ ಅವ್ರು ಬೈಕೊಳ್ತಾ ಇರ್ತಾರೆ. ಬೇರೆ ಯಾರು ಬೈಕೊಳಕ್ಕಿಲ್ಲ ಅಂದ್ರೆ ಚೇರ್ ಮೇಲೆ ಕೂತ್ಕೊಂಡು ಅವ್ರವನ್ನೇ ಬೈಕೊಂತಿರೋದು. ನಾನ್ ಹಣೆ ಬರ ಹಿಂಗೆ, ನಾನು ಹಾಳು ಹಂಗೆ ಹಿಂಗೆ ಅಂತ ಅವ್ರನ್ನೇ ಬೈಕೊಂತ ಕೂತಿರೋದು. ಆದ್ರಿಂದ ಯಾರಲ್ಲಿ ಕೋಪ ಇದೆ, ಯಾರಲ್ಲಿ ಸುಮ್ಮನೆ ಮೂಗಲ್ ತುದಿಲೇ ಇರುತ್ತೆ, ಅವ್ರು ಮುಖ್ಯವಾಗಿ ಮಾಡ್ಬೇಕಾದ ಕೆಲಸ ವನ್ಯ ಸೂಕ್ತದ ಪಾರಾಯಣ, ನರಸಿಂಹದೇವರ ದರ್ಶನ. ವನ್ಯ ಸೂಕ್ತ ಬರ್ಲಿಲ್ಲ ಅಂದ್ರೆ, ನರಸಿಂಹ ಸುಳಾದಿಗಳು ಬರ್ಲಿಲ್ಲ ಅಂದ್ರೆ ನರಸಿಂಹದೇವರನ್ನ ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ನನಗೆ ಕೋಪ ಯಾಕಿದೆ ಗೊತ್ತಾ? ನಮ್ ಮಂದೇವ್ರು ನರಸಿಂಹದೇವರು, ಪಾಪ ನರಸಿಂಹದೇವರನ್ನ ಅಡ್ಡ ಇಟ್ಬಿಟ್ಟು ನನಗೆ ಕೋಪ ಅಂದ್ಬಿಟ್ರೆ ಎಂತ ಅನ್ಯಾಯ. ನಮ್ದು ವಿಶ್ವಾಮಿತ್ರ ಗೋತ್ರ, ನಮಗ್ ಕೋಪ ಜಾಸ್ತಿ. ಈ ವಿಶ್ವಾಮಿತ್ರರನ್ನು ನಾವು ಅವ್ರ ಗೋತ್ರದಲ್ಲಿ ಬಂದಿದ್ದ ಕೋಪ ಜಾಸ್ತಿ ಮಾಡ್ಕೊಳಂಗ ಆಗ್ಬಿಟ್ರೆ ಎಂತ ಅಂದ್ರೆ, ನಾವು ಮಾಡಿದ ತಪ್ಪಿಗೆ ಜಸ್ಟಿಫಿಕೇಶನ್ ಕೊಡ್ತಾ ಇರ್ತೀವಿ. ಒಂದು ಸಲ ಕೋಪ ಬರಬೇಕು. ಕೋಪದಲ್ಲಿ 2 ತರ ಕೋಪ ಇದೆ, ಸಾತ್ವಿಕ ಕೋಪ, ತಾಮಸ ಕೋಪ ಅಂತ. ಸಾತ್ವಿಕ ಕೋಪ ಅಂದ್ರೆ ಏನ್ ಗೊತ್ತಾ? ಅಯ್ಯೋ ಬೆಳಗ್ಗೆ ಬೇಗ ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳಕ್ ಆಗ್ಲಿಲ್ಲ, ಥೂ ಅಂತ ನಂಗೆ ಕೋಪ ಬರೋದು. ತಾಮಸ ಕೋಪ ಅಂದ್ರೆ ಗೊತ್ತಿರದೆ,
ಆದ್ದರಿಂದ ತಾಮಸ ಕೋಪದಿಂದ ಏನಾಗುತ್ತೆ, ಒಂದು ಸಲ ಕೋಪ ಬಂದ್ರೆ ಅದರ ಫಲ ಏನು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಬೆಳಗ್ಗೆಯಿಂದ ಆ ಕೋಪ ಬರೋ ತನಕ ಏನು ಪುಣ್ಯ ಕೆಲಸ ಮಾಡಿದ್ದೀರಿ ಆ ಪುಣ್ಯ ಕೆಲಸ ಪೂರ್ತಿ ಹೊರಟು ನಾಶ. ಕಷ್ಟಪಟ್ಟು ಅಡಿಗೆ ಮಾಡಿದ್ದು, ಆಮೇಲೆ ಪಾತ್ರೆ ತೊಳೆದಿದ್ದು, ಬೇರೆಯವ್ರಿಗೆ ಆತಿಥ್ಯ ಮಾಡಿದ್ದು, ಏನೇ ಒಳ್ಳೆ ಕೆಲಸ ಮಾಡ್ಲಿ, ಒಂದು ಕೋಪ ಅಂತ ಮಾಡ್ಕೊಂಡ್ರೆ ನಾಶ. ಹಾಗೆ ಎರಡು ಹೇಳ್ತಾರೆ, ಎರಡು ಮಾಡೋದ್ರಿಂದ ಆ ಕ್ಷಣ ತನಕ ಮಾಡಿದ ಪುಣ್ಯಕರ್ಮ ನಾಶ ಅಂತ. ಯಾರಾದ್ರೂ ಬಂದ್ರೆ ಒಂದು ಕೈಯಲ್ಲಿ ಹೀಗೆ ವಿಶ್ ಮಾಡೋದು, ಒಂದು ಕೈಯಲ್ಲಿ ಯಾರನ್ನೂ ವಿಶ್ ಮಾಡಬಾರ್ದು. ಒಂದು ಕೈಯಲ್ಲಿ ವಿಶ್ ಮಾಡೋದು, ಕೋಪ ಮಾಡ್ಕೊಳ್ಳೋದು. ಎರಡು ಮಾಡೋದ್ರಿಂದ ಮಾಡಿದ ಪುಣ್ಯಕರ್ಮ ಎಲ್ಲ ಜನ್ಮ ಪ್ರಭೃತಿ ಯತ್ಕಿಂಚಿತ್ ಅಂತ ಹೇಳ್ತಾರೆ ಪುರಾಣದಲ್ಲಿ, ಪೂರ್ಣವಾಗಿ ನಾಶ ಆಗುತ್ತೆ. ಅದರಿಂದ ದೇವರ ಸ್ಮರಣೆಯನ್ನ ಮಾಡಿಕೊಂಡ್ರೆ ಕೋಪ ಅಂತನ್ನೋದು ಪರಿಹಾರ. ಅದನ್ನು ಕೋಪ ಬಂತು, ತಾಮಸ ಕೋಪ ನಮ್ಮ ಮೇಲೆ ಬಂತು ಅಂದ್ರೆ ನಮ್ಮೊಳಗೆ ಯಾರು ಸೇರ್ಕೊಂಡ್ರು, ನಮ್ಮೊಳಗೆ ಯಾರಿದ್ದಾರೆ ಅಂದ್ರೆ, ಫಸ್ಟ್ ಕೋಪ ಬಂದಾಗ ಮಾಡೋ ಕೆಲಸ ಏನು? ಸುಮ್ಮನೆ ಪುರಾಣ ಸುಳ್ಳಲ್ಲ ಅನ್ನಕ್ಕೆ. ಮನುಷ್ಯನಿಗೆ ಸಿಟ್ಟು ಬಂದಾಗ ಮಾಡೋ ಕೆಲಸ ಏನು? ಕೈಯಲ್ಲಿ ಏನಿದೆ ಹೌದ್ ತಾನೆ? ಗೋಡೆ ಗೀಡೆ ಕಂಬ ಗಿಂಬ ಇದ್ರೆ ಪಟ್ ಅಂತ ಹೊಡೆಯೋದು, ಏನಾರಿದ್ರೆ ಎಳ್ದಾಕೋದು. ಇದು ಕೋಪದ ಸಹಜವಾದ ಲಕ್ಷಣ. ಅಂತ ಕೋಪಕ್ಕೆ ಅಭಿಮಾನಿ ಯಾರು ಅಂತಂದ್ರೆ ಎದುರಿಗಿದ್ದವಳ ಸೀರೆ ಎಳೆದವನು. ಯಾರವನು? ಕ್ರೋಧೀಚ ದುಶ್ಯಾಸನ. ವಾದಿರಾಜರು ಹೇಳ್ತಾರೆ ಕೋಪಕ್ಕೆ ಯಾರು ಅಂತಂದ್ರೆ ದುಶ್ಯಾಸನ. ಅವನೇನ್ ಮಾಡ್ದ ಕೋಪದಿಂದ? ಎದುರಿಗಿದ್ದಂತಹ ದ್ರೌಪದಿ ದೇವಿಯ ಜಡ ಎಳೆದ, ಸೀರೆ ಎಳೆದ. ಕೊನೆಗೆ ಅವನಿಗೆ ಏನಾಯ್ತು? ಭೀಮಸೇನ ದೇವ್ರು ಏನ್ ಮಾಡಿದ್ರು? ಎದೆ ಸೀಳಿ ರಕ್ತ ಕುಡಿಯೋ ತರ ನಾಟಕ ಮಾಡಿ ಹೊಂದಾಕ್ಬಿಟ್ರು. ಆದ್ದರಿಂದ ಆ ಕಾಲಕ್ಕೆ ನಾವು ದುಶ್ಯಾಸನ ಆವೇಶಕ್ಕೆ ಒಳಗಾಗ್ತೀವಾದ್ದರಿಂದ ಯಾವಾಗ್ಲೂ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹ. ಕೋಪ ಬಂತು ಅಂತಿದ್ದಂಗೆ 1ರಿಂದ 10 ಎಣಿಸು ಅಂತಾರೆ. 1ರಿಂದ 10 ಯಾಕೆ ಎಣಿಸ್ಬೇಕು? ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ನರಸಿಂಹದೇವ್ರ ಸ್ತೋತ್ರ ಮಾಡಿಬಿಟ್ರೆ, ಅದರಿಂದ ಕೋಪ ಅಂತ ಅನ್ನೋದು ಮನುಷ್ಯನನ್ನ ಹಾಳು ಮಾಡುವ ಪ್ರಧಾನ ಸಾಧನಗಳಲ್ಲಿ ಒಂದು. ಕೋಪವನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕಾದ್ದು ಮಾನಸಿಕವಾದ ಆರೋಗ್ಯದಿಂದ, ದೈಹಿಕವಾದ ಆರೋಗ್ಯದಿಂದ ಅತ್ಯಂತ ಪ್ರಧಾನವಾದದ್ದು. ಈ ಕಾರಣದಿಂದ ಕೋಪ ಇದ್ರೆ ದೇವರ ಹತ್ರ ಇರೋ ಹಾಗಿಲ್ಲ ಅಂತ ಇವ್ರು ಏನ್ ಮಾಡ್ಬಿಟ್ರು? ಶಾಪ ಕೊಟ್ರು. ಕೋಪ ಅನ್ನೋದು ರಾಕ್ಷಸರ ಗುಣ, ಆದ್ರಿಂದ ದೈತ್ಯರಾಗಿ ಬಂದ್ರಿ. ಅವಾಗ ಅವರಿಗೆ ಅಹಂಕಾರ ಏನಾಯ್ತು? ಕಡಿಮೆ. ಅವ್ರಿಗೆ ಆ ಶಾಪ ಕೊಡ್ಲಿ, ಎಲ್ಲಿ ತನಕ ಶಾಪ ಕೊಡ್ತಾರೆ ವೆಯ್ಟ್ ಮಾಡೋಣ ಅಂತ ಅಲ್ಲಿ ನಿಂತಿದ್ದವನ್ ಯಾರು? ದೇವ್ರು. ಆಗ್ಲಿ ಶಾಪ ಕೊಡ್ಲಿ, ಬುದ್ಧಿ ಬರ್ಲಿ. ತಪ್ಪು ಮಾಡಿ ದೇವ್ರ ಪಕ್ಕ ಇದ್ದು ದೇವ್ರ ಹೆಸರು ಹೇಳಿ ಬಚಾವ್ ಆಗ್ಬೋದು ಅಂತಿಲ್ಲ. ದೂರ ಇದ್ದು ತಪ್ಪು ಮಾಡಿದ್ರೆ ಕಡಿಮೆ ಶಿಕ್ಷೆ, ದೇವ್ರ ಪಕ್ಕದಲ್ಲಿ ತಪ್ಪು ಮಾಡಿದ್ರೆ ಜಾಸ್ತಿ ಶಿಕ್ಷೆ. ಆದ್ದರಿಂದ ದೇವರ ಪಕ್ಕದಲ್ಲಿರೋರು ನಮ್ಮಂತವ್ರು, ಶಾಸ್ತ್ರದ ಪಕ್ಕದಲ್ಲಿರುವಂತವ್ರು ಆದಷ್ಟು ಜಾಗೃತೆ ಆಗಿರ್ಬೇಕು. ಇಲ್ಲಿಂದ ಕೆಳಗ್ ಬಿದ್ರೆ ಸ್ವಲ್ಪ ಉಳುಕ್ಬೋದು ಕಾಲು, 3ನೇ ಫ್ಲೋರಿಂಗ್ ಕೆಳಗ್ ಬಿದ್ರೆ ಹೇಳೋದೇ ಇಲ್ಲ. ಆದ್ದರಿಂದ ದೇವರು, ಧರ್ಮ, ಪಾಠ, ಪ್ರವಚನ, ಪೌರೋಹಿತ್ಯ, ಪೂಜೆ, ಸನ್ಯಾಸಿ ಮೊದಲಾದಂತಹ ಕೆಲಸಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಆದಷ್ಟು ಜಾಗೃತಿ ಆಗಿರ್ಬೇಕಾದ ಕರ್ತವ್ಯ. ನೋಡಿ, ಅವರು ಸುಮ್ಮನೆ ಬರಬೇಡಿ ಅಂತ ತಡೆದಿದ್ದಕ್ಕೆ, ಅದಕ್ಕೆ ಯಾರನ್ನು ಹಿಂಗ್ ತಡಿ, ಬರಬೇಡಿ, ಆ ಕಡೆ ಹೋಗ್ರಿ, ಈ ಕಡೆ ಹೋಗಿ, ನಮ್ಗೆಲ್ಲ ಏನು ಅಂತಂದ್ರೆ 10 ಜನ ಸೇರ್ಬಿಟ್ಟಾಗ ಏನೋ ಬಿಲ್ಡಪ್ಗಳು, ಬರಬೇಡಿ ಆ ಕಡೆ ಹೋಗಿ. ಬರುವಂತಹ 100 ಜನದ ಗುಂಪಲ್ಲಿ ಯಾವ ಒಳ್ಳೆ ಜೀವ ಬರ್ತಾ ಇದೆಯೋ, ದೇವರ ಅನುಗ್ರಹಕ್ಕೆ ಪಾತ್ರವಾದ ಯಾವ ಜೀವ ಅಲ್ಲಿ ಬರ್ತಿದ್ಯೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ನಾವು ಬಿಲ್ಡಪ್ ಕೊಡಕ್ಕೆ ಹೊರಟೋಗಿ ಆ ಕಡೆಗೆ ಅಂತಂದಾಗ ಆ ಜೀವ ಆ ಕಡೆ ಹೊರಟೋದ್ರೆ ಪಾಪ ಯಾರಿಗೆ ಬಂತು? ಯಾವ ಜನ್ಮಗಳಲ್ಲಿ ಕೆಳಗಿಡ ಶಾಪ ಕೊಡಲ್ಲ ಅವರು. ಅವ್ರ ಮನಸ್ಸಿಗೆ ಬೇಜಾರಾಗ್ಬಿಟ್ರೆ ಶಾಪದ ಲೆಕ್ಕ. ಈ ಕಾರಣದಿಂದ ದೇವರ ಹತ್ರ ಇರುವಂತವ್ರು ಆದಷ್ಟು ಸ್ವಲ್ಪ ಜಾಗೃತಿ ಆಗಿರ್ಬೇಕಾದ್ದು ಕರ್ತವ್ಯ. ಈ ಕಾರಣದಿಂದ ಶಾಪ ಕೊಟ್ರು. ಶಾಪ ಕೊಡಿಸೋ ತನಕ ದೇವರು ವೆಯ್ಟ್ ಮಾಡ್ತಾ ಇದ್ದ. ಯಾವಾಗ ಶಾಪ ಕೊಟ್ರು ಬಂದ.
ಹೊರಗ್ ಬಂದು ಹೇಳ್ತಾನೆ, ಸ್ವಾಮಿ ನನ್ನ ಭಕ್ತರಿಗೆ ಯಾರಾದ್ರೂ ಬೈದ್ರೆ ನನಗದನ್ನ ತಡಿಯಕ್ಕಾಗಲ್ಲ ಅಂದ್ರೆ ನನ್ ಕೈನೇ ಕತ್ತರಿಸ್ ಹಾಕೊಂಡ್ಬಿಡ್ತೀನಿ ನಾನು. ದೇವ್ರು ಹೇಳೋದು, ಚಿಂದ್ಯಾಂ ಸ್ವಭಾವಂ, ನನ್ ಕೈ ಕತ್ತರಿಸ್ಕೊಂಡು ನನ್ನ ಭಕ್ತರಿಗೆ ಸಮಸ್ಯೆ ಆಗಿದೆ, ಆದ್ದರಿಂದ ಅವರಿಗೆ ನೀವು ತಕ್ಕ ಶಿಕ್ಷೆಯನ್ನ ಕೊಟ್ರಿ. ನಾನು ವೆಯ್ಟ್ ಮಾಡ್ತಿದ್ದೆ ಇವ್ರಿಗೆ ಯಾರು ಶಾಪ ಕೊಡ್ತಾರೆ ಅಂತ. ದೇವ್ರು ಒಂದ್ ಕತೆ ಹೇಳ್ತಾನೆ. ಲಕ್ಷ್ಮೀ ದೇವಿ ಒಂದ್ಸಲ ದೇವ್ರನ್ನ ನೋಡ್ಬೇಕು ಅಂತ ಬಂದಂತೆ. ಆಗ ಲಕ್ಷ್ಮೀನೂ ತಡೆದು ಬಿಟ್ಟಿದ್ದ. ಜೈ ವಿಜಯರು ಲಕ್ಷ್ಮೀ ದೇವಿನ ತಡೆದಿದ್ರಂತೆ. ಅವಾಗ ದೇವ್ರಂದ, ನಾನೇನಾದ್ರೂ ಲಕ್ಷ್ಮೀ ತಡೆದ್ರು ಅಂತ ಶಾಪ ಕೊಟ್ಟಿದ್ದಿದ್ರೆ ಜನ ಬೈತಾ ಇದ್ರು, ಹೆಂಡತಿ ತಡೆದ್ರು ಅಂತ ಶಾಪ ಕೊಟ್ಟ ಅಂತ. ಸುಮ್ಮನೆ ಇದ್ದೆ, ಇವಾಗ ನಿಮ್ಮನ್ ತಡೆದಿದ್ದಕ್ಕೆ ಶಾಪ ಕೊಟ್ರಲ್ಲ, ಒಳ್ಳೇದಾಯ್ತು ಅಂತ ಹೇಳಿ ಅವರಿಗೆ ಆಲಿಂಗನ ಮಾಡಿಕೊಂಡು ದೇವರು ಎಷ್ಟೋ ಅನುಗ್ರಹ ಮಾಡಿ ದರ್ಶನ ಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟ. ಅವ್ರನ್ನ ಕಳಿಸಿದ ಮೇಲೆ ಆ ಆದಿ ದೈತ್ಯರಾದಂತಹ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳೇ ಜಯ ವಿಜಯರಿಂದ ಆವಿಷ್ಟರಾಗಿ ದಿತಿದೇವಿ ಕಶ್ಯಪರ ಮಕ್ಕಳಾಗಿ ಅವತ್ ಸಾಯಂಕಾಲ ಹುಟ್ಟಿದ್ದು. ಹಿರಣ್ಯಾಕ್ಷ ಹಿರಣ್ಯ ಕಶಿಪು, ಆಕ್ಚುಯಲ್ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಅಂತ ಆಗ್ಬಿಟ್ಟು ಟ್ವಿನ್ಸ್ ಅವ್ರಿಬ್ಬರು. ಆದ್ರಿಂದ ಮೊದಲು ಬಂದ ಮಗು ಎರಡನೇದಾದ್ದರಿಂದ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಅಂತ ನಾವು ಪ್ರಯೋಗ ಮಾಡೋದು ಕಂಡಿದೆ. ಈ ದೃಷ್ಟಿಯಲ್ಲಿ ಎಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಿನಿಮಾದಲ್ಲಿ ಕೇಳ್ತೀವಲ್ಲ, ನೀ 7 ಜನ್ಮದಲ್ಲಿ ಭಕ್ತರಾಗಿ ಬರ್ತೀರೋ 3 ಜನ್ಮದ ಶತ್ರುಗಳಾಗಿ ಬರ್ತೀರೋ ಅಂತ ಅವ್ರಂತಾರಂತೆ. 7 ಜನ್ಮ ತುಂಬಾ ದೊಡ್ಡದಾಯ್ತು, 3 ಜನ್ಮ ಸಾಗಿ ಎಲ್ಲ ಕಟ್ಟಕಥೆ, ಎಲ್ಲ ಸುಳ್ಳು. ಭಾಗವತ ಏನ್ ಹೇಳುತ್ತೆ, 3 ಜನ್ಮದಲ್ಲಿ ನೀವು ರಾಕ್ಷಸರಾಗಿ ಬರಬೇಕು. ನೋಡಿ, ಆ 3 ಭಕ್ತರಿಗೋಸ್ಕರ ದೇವ್ರ ಏನ್ ಮಾಡ್ದ, 4 ಅವತಾರ ಮಾಡ್ದ. ವರಾಹ, ನರಸಿಂಹ, ರಾಮ, ಕೃಷ್ಣ. ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳಿಗೆ ವರಾಹ ನರಸಿಂಹ, ಆಮೇಲೆ ರಾವಣ ಕುಂಭಕರ್ಣರಿಗೆ ಶ್ರೀರಾಮಚಂದ್ರ, ಶಿಶುಪಾಲ ದಂತಭಕ್ತರಿಗೆ ಶ್ರೀಕೃಷ್ಣ. ಅದರ ಮಧ್ಯದಲ್ಲಿ ಮತ್ತೆ ಪ್ರಹ್ಲಾದರಾಜ ಹಿರಣ್ಯ ಕಶಿಪುವಿನ ಮರಿಮಗ ಬಲಿ. ಆ ಬಲಿಗೋಸ್ಕರವಾಗಿ ದೇವ್ರ ಇನ್ನೊಂದು ರೂಪದಲ್ಲಿ ಬಂದ, ವಾಮನನಾಗಿ ಬಂದ. ನೋಡಿ, ಬರೀ ಇವರಿಬ್ಬರಿಗೋಸ್ಕರ, ಇವರ ಫ್ಯಾಮಿಲಿಗೋಸ್ಕರ ಭಗವಂತನದ್ದು ಎಷ್ಟು ಅವತಾರ ಆಗಿದೆ, 5 ಅವತಾರ ಆಗಿದೆ. ಅಂದ್ರೆ ಭಗವಂತ ಭಕ್ತರು ತಪ್ಪು ಮಾಡಿದ್ರು ಕೂಡ ಆ ತಪ್ಪಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಸರಿ ಮಾಡ್ತಾನೆ. ಅದೊಂದು ಧೈರ್ಯ. ಭಕ್ತರು ತಪ್ಪು ದಾರಿಲಿದ್ರೆ ಅಯ್ಯೋ ಹಾಳಾಗೋದ್ರಲ್ಲ ಅಂತ ಅನ್ಕೋಬಾರ್ದು. ತಪ್ಪು ದಾರಿಯಲ್ಲಿ ಹೋದವ್ರನ್ನ ಒಳ್ಳೆ ದಾರಿ ಕರ್ಕೊಂಡು ಬಂದು ಅವ್ರನ್ನ ಉದ್ಧಾರ ಮಾಡುವಂತ ಜವಾಬ್ದಾರಿ ಯಾರು ತಗೊಂತಾನೆ, ದೇವರೇ ತಗೊಂತಾನೆ. ಆದ್ರಿಂದ ನಾವು ದೇವರಲ್ಲಿ, ಸ್ವಾಮಿ ತಪ್ಪು ಮಾಡ್ಲಿ, ಒಳ್ಳೇದ್ ಮಾಡ್ಲಿ, ದಯವಿಟ್ಟು ನಮ್ಮನ್ನು ಉದ್ಧಾರ ಮಾಡ್ತೀರಪ್ಪ ಅಂತ ಭಗವಂತನಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮೆಲ್ಲರ ಅವಶ್ಯವಾದ ಕರ್ತವ್ಯ. ಈ ಕಾರಣದಿಂದ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಅಂತಹ ಹಿರಣ್ಯ ಕಶಿಪು ಏನಿದ್ದಾನೆ ಅವನಿಗೆ ದೇವರ ಮೇಲೆ ದ್ವೇಷ ಬಂತು. ಈ ಕಾರಣದಿಂದ ಅಸುರಾವೇಶದಿಂದ ದ್ವೇಷ ಬಂತು. ಆ ದ್ವೇಷ ಬಂದವನು ಏನ್ ಮಾಡ್ದ, ನನ್ನ ತಮ್ಮನನ್ನ ಕೊಂದ ವಿಷ್ಣುವನ್ನ ನಾನ್ ನಾಶ ಮಾಡ್ತೀನಿ ಅನ್ನುವ ಸಂಕಲ್ಪವನ್ನು ಮಾಡಿಕೊಂಡು ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಬೇಕು ಅಂತ ಬಂದ. ಅವನ ತಪಸ್ಸು ಹೇಗಿದೆ, ಲಕ್ಷಾಂತರ ವರ್ಷದ ತಪಸ್ಸು. ಮಳೆಗಾಲ ಬಂದಾಗ ಸ್ವೆಟರ್ ಹಾಕೊಂಡು ತಪಸ್ಸು, ನಮ್ದೆಲ್ಲ ಹಾಗೆಲ್ಲ ಇಲ್ಲ. ಮಳೆಗಾಲ ಬಂದಾಗ ಮಳೆಯಲ್ಲಿ ನೆನಿತಾ ತಪಸ್ಸು, ಚಳಿಗಾಲ ಬಂದಾಗ ಬರೀ ಕೂಪಿನ ಒಂದು ಹಾಕೊಂಡು ತಪಸ್ಸು, ಬೇಸಿಗೆಗಾಲ ಬಂದಾಗ ಎಲ್ಲ ಎಸಿಗಳು ಹಾಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ರು, ಫ್ಯಾನು ಬೆನ್ನು ಹೊಡಿತಾ ಇರ್ಬೇಕು ನಮ್ಗೆ. ನಮ್ದೆಲ್ಲ ಹಾಗೆ. ಇವ್ ನೋಡಿ, ಬೇಸಿಗೆಗಾಲ ಬಂದಾಗ ಸುತ್ತ 5 ಬೆಂಕಿ, ಅದರ ಮಧ್ಯದಲ್ಲಿ ಒಂಟಿ ಕಾಲಲ್ಲಿ ಹೆಬ್ಬೆರಳ ಮೇಲೆ ನಿಂತ್ಕೊಂಡು ಕೈಗಳ ಮೇಲ್ ಮಾಡಿ ಸೂರ್ಯನ್ ನೋಡ್ದ ತಪಸ್ಸು. ಅಂದ್ರೆ ಆಯಾ ಕಾಲಕ್ಕೆ ಸೀಸನ್ನಿಗೆ ತಕ್ಕ ಹಾಗೆ ಹಣ್ಣುಗಳು ಬಂದ ಹಾಗೆ ಸೀಸನ್ನಿಗೆ ತಕ್ಕ ಹಾಗೆ ತಪಸ್ ಮಾಡ್ತಾ ಇದ್ದ ಯಾರು, ಹಿರಣ್ಯಕಶಿಪು. ಆ ತರ ತಪಸ್ಸು ಮಾಡ್ತಾ 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 ಅವ್ನಿಗೆ ಏನಾಯ್ತು ಅಂದ್ರೆ, ಹುಳಗಳು, ಪ್ರಾಣಿಗಳು, ಕೀಟಗಳು, ಕ್ರಿಮಿಗಳು ಎಲ್ಲ ಅವನ ದೇಹವನ್ನ ತಿಂದು 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 ಕೊನೆ ಎಲುಬು ಮಾತ್ರ ಉಳಿತು. ಆದ್ದರಿಂದ ಕೆಲವು ಯುಗಗಳಲ್ಲಿ ಪ್ರಾಣ ಎಲ್ಲಿ ತನಕ ಇರುತ್ತೆ ಅಂದ್ರೆ, ಕೃತಯುಗದಲ್ಲಿ ಕೃತಾವಸ್ಥಿಗತ ಪ್ರಾಣ ಅಂತ, ಕೃತಯುಗದಲ್ಲಿ ಪ್ರಾಣ ಮಾಂಸ, ಮಜ್ಜೆ, ಮೇಧಸ್ಸು, ಚರ್ಮ, ರಕ್ತ ಎಲ್ಲ ಹೋದ್ರು ಎಲುಬಲ್ಲಿದ್ರು ಜನ ಬದುಕಿರ್ತಾರೆ.
ಮೂಳೆಗಳಲ್ಲಿ. ಅಲ್ಲಿಂದ ತ್ರೇತಾಯುಗಕ್ಕೆ ಬರುವಾಗ ನಿಮಗೆ ಮಾಂಸದಲ್ಲಿ ಮಾಂಸ ಏನಾದ್ರೂ ಹೊರಟೋಯ್ತು ಅಂದ್ರೆ ಹೊರಟೋಗ್ತಾರೆ. ದ್ವಾಪರದಲ್ಲಿ ಬರುವಾಗ ನೀನ್ ಚರ್ಮ ಸೀಳಿ ಕೊಂದಾಕ್ಬಿಡ್ತೀನಿ ನಿಂತಾರಲ್ಲ ಚರ್ಮದಲ್ಲಿ. ಕಲಿಯುಗದಲ್ಲಿ ಬಂದಾಗ ಕಲವು ಅನ್ನಗತ ಪ್ರಾಣ. ನಮಗೆ ಎಲ್ಲಿದೆ ಪ್ರಾಣ ಅಂತಂದ್ರೆ ಕಲಿಯುಗದಲ್ಲಿ ತಿನ್ಲಿಲ್ಲ ಅಂದ್ರೆ ನೋಡಿ ನಾವೆಷ್ಟು ಸೂಕ್ಷ್ಮವಾಗಿ ಬಂದ್ಬಿಟ್ಟಿದೀವಿ ನಾವಿವಾಗ ಅಂತಂದ್ರೆ ಕಲಿಯುಗದ ಜೀವನ ಒಂದು ಹಣೆ ಬರಹ. ಕಲಿಯುಗದಲ್ಲಿ ಅನ್ನಗತವಾದ ಪ್ರಾಣ. ಅನ್ನ ಇಲ್ಲ ಅಂದ್ರೆ ಕಲಿಯುಗದಲ್ಲಿ ಬದುಕಿಲ್ಲ, ಪ್ರಾಣವೇ ಇಲ್ಲ. ಮತ್ತು ಅನ್ನ ಅಂದ್ರೆ ಬರೀ ಅಕ್ಕಿ ಮಾಡಿದ ಅನ್ನ ಅಲ್ಲ, ಆಹಾರ ಪದಾರ್ಥ ಏನೇ ಇರ್ಲಿ. ಆದ್ರೂ ಕೆಲವರಿಗೆ ಏನೇ ಇದ್ರು ಅನ್ನ ಸಾರಿಲ್ಲ ಅಂದ್ರೆ ಸರಿ ಹೋಗಲ್ಲ. ಏನೇ ಭಕ್ಷ್ಯಭೋಜ್ಯ ಟಿಫನ್ಗಳಿದ್ರು ಅದೊಂದಿರ್ಬೇಕು ಸೈಡಲ್ಲಿ. ನಮ್ದೆಲ್ಲ ಹಂಗೆ ಜೀವನ. ಆದ್ರಿಂದ ಅದಕ್ಕಾಗೆ ನಾವು ಮಾಡೋ ಎಲ್ಲ ಕಾರ್ಯಕ್ರಮಗಳು ಪರ್ಯವಸನ ಆಗೋದಲ್ಲಿ ಅನ್ನದಲ್ಲೇ. ತಪ್ಪು ಅಂತ ಹೇಳ್ತಿಲ್ಲ, ನಮ್ಮ ವ್ಯವಸ್ಥೆ ನಮ್ಮ ಜೀವನ ಹಾಗೆ. ಅದರಿಂದ ಇವನು ಕೇವಲ ಎಲುಬುಗಳಲ್ಲಿ ಮೂಳೆಗಳಲ್ಲಿ ನಿಂತಿದ್ದ. ಅಷ್ಟು ಘೋರವಾದಂತಹ ತಪಸ್ಸು, ಡಿಟರ್ಮಿನೇಷನ್, ಒಲಿಬೇಕು ದೇವರು ಬ್ರಹ್ಮದೇವರು ಅಂತ. ಆಗ ಬ್ರಹ್ಮದೇವರು ಕೆಳಗೆ ಇಳಿದು ಬಂದು ಬ್ರಹ್ಮದೇವರು ಬಂದಾಗ ಚೆನ್ನಾಗಿ ಸ್ತೋತ್ರ ಮಾಡ್ದ. ಸ್ತೋತ್ರ ಮಾಡಿದ ಮೇಲೆ ಬ್ರಹ್ಮದೇವರ ಕಮಂಡಲುವಿನಲ್ಲಿ ಪಿತಾಮಹ, ಇಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಯಾರು? ಪಿತಾಮಹ. ಪಿತಾಮಹ ಅಂದ್ರೆ ಅರ್ಥ ಏನು? ತಾತ ಅಂತ ಅರ್ಥ. ತಾತ ಅನ್ನೋ ಶಬ್ದ ಕೇಳಿ ನಾವೇನ್ ಮಾಡ್ತೀವಿ? ಬ್ರಹ್ಮದೇವರಿಗೆ ಗಡ್ಡ, ಬಿಳಿ ಗಡ್ಡ, ಕೂದೆಲ್ಲ ಹೋಗ್ಬಿಡ್ತೀವಿ. ಎಲ್ಲ ಏನಿಲ್ಲ. ಇಂದ್ರಾದಿ ದೇವತೆಗಳಿಗೆ ಕೂದಲು ನೆರೆತು ಬೆಳ್ಳಗಾಗೋದಿಲ್ಲ ಅಂದ್ಮೇಲೆ ಬ್ರಹ್ಮದೇವರಿಗೆ ಇನ್ನೆಲ್ಲಿ? ಆಗತಾನೆ ಹುಟ್ಟುವ ಸೂರ್ಯ ಹೇಗಿರ್ತಾನೆ, ಬ್ರಹ್ಮದೇವರು ಅಷ್ಟು ಲಕ್ಷಣವಾಗಿದ್ದಾರೆ. 4 ತಲೆ, ದೇವರ ತೊಡೆ ಮೇಲೆ ಕೂತಿದ್ದಾರೆ, ಹಂಸ ವಾಹನ, ತುಂಬಾ ಚೆನ್ನಾಗಿದ್ದಾರೆ. ಕಮಂಡಲದಲ್ಲಿ ಒಳ್ಳೆ ನೀರು, ದೇವರ ಪಾದೋದಕ ಗಂಗೆ ಅವನ ಮೇಲೆ ಹಾಕಿದ್ರು. ಪ್ರೋಕ್ಷಣೆ ಮಾಡ್ತಾ ಇದ್ದ ಹಾಗೆ ವಜ್ರಾಂಗ ಹಿರಣ್ಯಕಶಿಪು, ಒಳ್ಳೆ ಮಾಂಸ ಮೂಳೆ ಎಲ್ಲ ಗಟ್ಟಿ ಆಯ್ತು, ದೃಢಾಂಗನಾದ. ನೋಡಪ್ಪ, ನಿನ್ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನ್ಗೇನ್ ಬೇಕು ವರ, ಆ ವರ ಕೇಳ್ಕೊಳ್ಬಹುದು ನೀನು ಅಂತ ಹೇಳಿದ್ದಕ್ಕೆ ಇವನ್ ನೋಡಿ ಗೊತ್ತಿದೆ, ನಮ್ಮಪ್ಪ ಕಶ್ಯಪ, ಅವರ ತಂದೆ ಮರೀಚಿಗಳು, ಅವರ ತಂದೆ ಬ್ರಹ್ಮದೇವರು, ಅವರ ತಂದೆ ನಾರಾಯಣ, ಅವನ ತಂದೆ ಯಾರೂ ಇಲ್ಲ, ಅವನಿಗೆ ಗೊತ್ತಿದೆ. ಆದ್ರೆ ಆ ಕಾಲಕ್ಕೆ ದೇವರು ಅವನ ಬಾಯಲ್ಲಿ ನುಡಿಸಿದ್ದೇನು? ನೀನು ಸೃಷ್ಟಿ ಮಾಡಿದ ಯಾವುದರಿಂದಲೂ ನಾನು ಸಾಯಬಾರದು. ಅಲ್ಲಿಗೆ ಮರಣವೇ ಇಲ್ಲ ಅಂತ ಅಂದುಕೊಂಡವನಿಗೂ ಏನು ಬಂತು? ಮರಣ ಬಂತು. ಭೂತೇಭ್ಯ ತದ್ವಿಸೃಷ್ಟೇಭ್ಯ ಮೃತ್ಯುರ್ಮಾ ಭೂತ್. ಬ್ರಹ್ಮದೇವರೇ, ನೀವು ಸೃಷ್ಟಿ ಮಾಡಿದ ಯಾವುದರಿಂದ ನಾನು ಸಾಯಬಾರದು. ಹಗಲಲ್ಲಿ, ರಾತ್ರಿಯಲ್ಲಿ, ಮಧ್ಯಾಹ್ನದಲ್ಲಿ, ಒಳಗೆ ಹೊರಗೆ, ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಮನುಷ್ಯರು, ಪ್ರಾಣಿಗಳು, ಆಯುಧಗಳು, ಯಾವುದರಿಂದ ಸಾಯಬಾರದು. ನೋಡಿ, ಅದರಲ್ಲಿ ಆಯುಧಗಳು ಅಂತ ಹೇಳಬೇಕಾದ್ರೆ ಉಗುರು ಅಂತ ಒಂದು ಆಯುಧ ಇದೆ ಅಂತ ಗೊತ್ತಿಲ್ಲ. ಅಂದ್ರೆ ಚಾಪೆ ಕೆಳಗೆ, ರಂಗೋಲೆ ಕೆಳಗೆ ಅಂತ ಹೇಳ್ತೀವಲ್ಲ, ಅದೆರಡರನ್ನು ಮೀರಿದ ಒಂದು ದೇವರು. ಇದೇ ರಾವಣ ದುರಹಂಕಾರದಿಂದ ಇದೇ ಬ್ರಹ್ಮದೇವರನ್ನ ಏನ್ ಕೇಳ್ದ? ನನಗೆ ಯಾರಿಂದಲೂ ಸಾವು ಬರಬಾರ್ದು ಅಂತ. ನಾವ್ ಏನ್ ಕೇಳ್ತೀವೋ ಅದು ಕೊಡ್ತಾರ ದೇವರು. ಮನುಷ್ಯರು ಅಂತ ಹಾಕ್ಲೇ ಇಲ್ಲ. ಯಾಕೆ ಹಾಕ್ಲಿಲ್ಲ ಅಂದ್ರೆ ಮನುಷ್ಯರು ನನ್ನೇನ್ ಮಾಡ್ತಾರೆ ಅಂತ ಅವನಿಗೆ. ಕೊನೆಗೆ ರಾಮದೇವರು ಯಾರಾಗ್ ಬಂದು ಕೊಂದಿದ್ದು? ಮನುಷ್ಯ ರೂಪದಿಂದ ಬಂದು ರಾಮದೇವರು ಕೊಂದಿದ್ದು. ಅದರಂತೆ ಮನುಷ್ಯರು ಕೊಲ್ಲಬಾರದು, ದೇವತೆಗಳು ಕೊಲ್ಲಬಾರದು ಅಂದ್ರೆ ದೇವರಿಗೆ ಗೊತ್ತು, ಯಾರಿಗೂ ದೀರ್ಘವಾದ ಆಯುಸ್ಸನ್ನ ದೇವರು ಕೊಡಲ್ಲ. ಅವ್ರವ್ರು ಎಷ್ಟೋ ಅಷ್ಟನ್ನು ಕೊಡ್ತಾರೆ ಅಷ್ಟೇ. ಈ ಕಾರಣದಿಂದ ನನಗೆ ಇಂಥ ವರ ಬೇಕು ಅಂತ ಕೇಳಿದ ತಕ್ಷಣ ಬ್ರಹ್ಮದೇವರು ಹಾಗೆ ಆಗಲಪ್ಪ ಅಂತ ಹೊರಟವ್ರು. ಇವನಿಗೆ ಅಹಂಕಾರ ಬಂತು. ಇವನು ಮಾಡಿದ ಫಸ್ಟ್ ಕೆಲಸ ಏನು ಅಂದ್ರೆ ದೇವರ ದ್ವೇಷ ಮಾಡ್ಬೇಕಲ್ಲ. ದೇವರ ದ್ವೇಷ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ವೇದಗಳನ್ನ ನಾಶ ಮಾಡಬೇಕು. ದೇವ್ರು ಸಿಗೋದಲ್ಲಿ ವೇದಗಳಲ್ಲಿ. ಆ ವೇದ ಎಲ್ಲಿದೆ? ಅಗ್ರಹಾರದಲ್ಲಿ. ಅವ್ರು ಏನ್ ಮಾಡ್ತಾರೆ? ಯಜ್ಞಯಾಗ ಮಾಡ್ತಾರೆ. ಆ ಯಜ್ಞಯಾಗಕ್ಕೆ ಬೇಕಾದ್ದೇನು? ಹಾಲು ತುಪ್ಪ. ಅದನ್ನ ಕೊಡೋದು ಯಾವುದು? ಹಸು. ನಾಶ ಮಾಡ್ತಾರೆ. ಎತ್ರ ಎತ್ರ ದ್ವಿಜಾಹ, ಎಲ್ಲೆಲ್ಲಿ ತ್ರೈವರ್ಣಿಕರಿದ್ದಾರೆ
ಎತ್ರ ಎತ್ರ ಗಾವಹ, ಎಲ್ಲೆಲ್ಲಿ ಗೋವುಗಳಿದೆ, ಎತ್ರ ಎತ್ರ ದ್ವಿಜ, ಎತ್ರ ಎತ್ರ ವೇದ, ಎಲ್ಲೆಲ್ಲಿ ವೇದಗಳಿದೆ, ಎಲ್ಲೆಲ್ಲಿ ವರ್ಣಾಶ್ರಮ ಧರ್ಮಗಳಿದೆ, ಅಲ್ಲೆಲ್ಲ ಹೋಗಿ ಸುಟ್ಟಾಕ್ಬಿಡಿ. ತುಂಬಾ ಚೆನ್ನಾಗಿತ್ತು ಅಂದ್ರೆ ತಿಂದು ಬಂದ್ಬಿಡಿ. ಇವ್ರ ಆದೇಶ. ಸಂದೀಪಯತ ವೃಶ್ಚತ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ದೇವರು ಸಿಗಲ್ಲ, ದೇವರಿಗೆ ಬೇಜಾರಾಗುತ್ತೆ. ಬಿಲದಲ್ಲಿ ಅಡಗಿ ಕೂತ್ಕೊಂಡಿದ್ದವನು ಹೊರಗೆ ಬಂದ್ಬಿಡ್ತಾನೆ ಅಂತ ಇವನ ಆಲೋಚನೆ. ಎಲ್ಲ ದೊಡ್ಡ ದೊಡ್ಡ ರಾಕ್ಷಸರು, ಆ ಎಲ್ಲ ದೊಡ್ಡ ದೊಡ್ಡ ರಾಕ್ಷಸರನ್ನೆಲ್ಲ ಕರೆದು ಇಂತಿಂತ ಕೆಲಸ ಮಾಡ್ಬೇಕು ನೀವು ಅಂತ ಆದೇಶ ಮಾಡ್ಬೇಕು. ಸ್ವಲ್ಪ ಸಮಸ್ಯೆ ಆಗುತ್ತೆ, ನೀವು ಭೂಮಿಗೆ ಹೋಗ್ರಿ ಅಂತಂದ. ಪುರಾಣ ಹೇಳಿದ್ದೇನಂತ, ನೀವೆಲ್ಲ ಹೋಗ್ರಿ, ಈ ಕ್ಷಣಕ್ಕೆ ರಾಕ್ಷಸರೇ ನೀವೆಲ್ಲ ಭೂಮಿಗೆ ಹೋಗಿ ಈ ಕೆಲಸ ಮಾಡಿ ಅಂತ. ಬಟ್ ನಾವು ಹಿರಣ್ಯ ಕಶಿಪುವಿನ ಸಾಮ್ರಾಜ್ಯ ಎಲ್ಲಿತ್ತು ಅಂತ ನಾವು ಅಂದ್ರೆ ನಲ್ಲಮಲ ಫಾರೆಸ್ಟ್ ಅಲ್ಲಿ ಇತ್ತು ಅಂತ ನಾವು. ಅಹೋಬಿಲ ಕ್ಷೇತ್ರ ಏನಿದೆ, ಅಹೋಬಿಲ ಕ್ಷೇತ್ರ ಅಂತ ಅನ್ನೋದು ಹಿರಣ್ಯ ಕಶಿಪುವಿನ ರಾಜಧಾನಿ. ಇಲ್ಲೇ ಪ್ರಹ್ಲಾದ ಓದ್ತಾ ಇದ್ದಿದ್ದು, ನರಸಿಂಹ ಬಂದ ಕಂಬ ಇದೆ ಅಂತ ನಾವು ತೋರಿಸ್ತೇವೆ. ಅಲ್ಲ ನಮ್ಮದೆಲ್ಲ ಅದು ಭಕ್ತಿ ಉದ್ರೇಕ ಅಷ್ಟೇ, ಭಕ್ತಿ ಅತಿಶಯ. ಬಟ್ ಈ ಸೇಮ್ ಕಂಬದಲ್ಲೇ ನರಸಿಂಹದೇವರು ಬಂದ್ರು. ಇಲ್ಲೇ ಓದಿದ್ದು ರಾಮಾವತಾರ ಕೃಷ್ಣಾವತಾರಕ್ಕಿಂತಲೂ ಕೋಟ್ಯಾಂತರ ವರ್ಷ ಪ್ರಾಚೀನ ನರಸಿಂಹಾವತಾರ. ರಾಮ ಎಲ್ಲಿ ಹುಟ್ಟಿದ್ದು ಅಂತಾನೆ ನಮಗ್ ಗೊತ್ತಾಗ್ತಿಲ್ಲ, ಕೃಷ್ಣ ಎಲ್ಲಿ ಹುಟ್ಟಿದ್ದು ಅಂತಾನೆ ಗೊತ್ತಿಲ್ಲ. ಹಾಗಿರ್ಬೇಕಾದ ನರಸಿಂಹ ಇದೇ ಕಂಬದಲ್ಲಿ ಬಂದ, ಕಂಬ ಸೀಳಿದೆ, ಹಂಗೆ ನಿಂತ್ಕೊಂಡಿದೆ ಅಂತ ಅನ್ನೋದು ನಮ್ಮ ಭಕ್ತಿ ಅಷ್ಟೆ. ಅದು ಬಿಟ್ಟು ಈ ಸೇಮ್ ಸ್ಪಾಟ್ ಅಂತ ಹೇಳಲಿಕ್ಕೆ ಇದ್ದಿರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ, 100% ಹೌದು ಅಂತ ಹೇಳಕ್. ಯಾಕೆಂದ್ರೆ ಅಹೋಬಿಲ ಕ್ಷೇತ್ರದ ವೈಬ್ರೇಷನ್ ಆಗಿದೆ. ಆ 9 ನರಸಿಂಹದೇವರ ಸನ್ನಿಧಾನ ತುಂಬಾ ದೊಡ್ಡ ಕ್ಷೇತ್ರ. ಅದು ನೋಡಿದವ್ರು, ನಾನ್ ನೋಡಿದ, ಅದನ್ನ ನೋಡ್ಬೇಕು ಅಂತ ಆಸೆ ಇದೆ. ತುಂಬಾ ದೊಡ್ಡ ಕ್ಷೇತ್ರ ಅಂತ ನೋಡ್ಕೊಂಡ್ ಬಂದವ್ರು ಹೇಳ್ತಾರೆ. ಒಳ್ಳೆಯ ದಟ್ಟವಾದ ಅರಣ್ಯದ ಮಧ್ಯದಲ್ಲಿದೆ ಅಂತ ಆ ಕ್ಷೇತ್ರದ ಬಗ್ಗೆ ನೋಡ್ಕೊಂಡು ಬಂದು ಸಾಧಕರು ಹೇಳ್ತಾರೆ. ಆದ್ದರಿಂದ ಭೂಮಿಗೆ ಹೋಗು ಅಂತ ಕಳಿಸ್ದ. ಎಲ್ಲ ನಾಶ ಮಾಡಿದ್ರು. ಗೋವುಗಳೇ ಇಲ್ಲ, ವೇದಗಳೇ ಇಲ್ಲ ಅಂತಾಗೋ ಸಂದರ್ಭದಲ್ಲಿ ದೇವತೆಗಳೆಲ್ಲ ದೇವರ ಹತ್ರ ಹೋದ್ರು. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ತರ ಆಗೋಗಿದೆ, ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಭಗವಂತನಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಬಂದು ಹೇಳ್ತಾನೆ, ಯಾಕೆ ಟೆನ್ಷನ್ ಮಾಡ, ನಾನು ಕೊಲ್ಲೋದಲ್ಲ. ಯಾರು ದೇವತೆಗಳನ್ನ ದ್ವೇಷ ಮಾಡ್ತಾರೆ ಅವನು ಆಯಸ್ ಕಡಿಮೆ ಆಗುವುದು. ಯಾರು ವೇದಗಳನ್ನ ದ್ವೇಷ ಮಾಡ್ತಾರೆ ಅವ್ರಿಗೆ ಆಯಸ್ ಕಡಿಮೆ ಆಗುತ್ತೆ. ಯಾರು ಧರ್ಮವನ್ನ ದ್ವೇಷ ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ, ಯಾರು ಗೋವುಗಳನ್ನ ದ್ವೇಷ ಮಾಡ್ತಾರೆ ಆಯಸ್ ಕಡಿಮೆ ಆಗುತ್ತೆ. ಯಾರು ನನ್ನನ್ನ ದ್ವೇಷ ಮಾಡ್ತಾರೆ ಆಯಸ್ ಕಡಿಮೆ ಆಗುತ್ತೆ. ಕಲಿಯುಗದಲ್ಲಿ ಅಂತರ್ ಆಯಸ್ ಜಾಸ್ತಿ ಇದೆ. ದೇವರ ವ್ಯಾಪಾರ ಅಂದ್ರಿದೆ. ದೇವರನ್ನ, ಧರ್ಮವನ್ನ, ಶಾಸ್ತ್ರವನ್ನ, ಜ್ಞಾನಿಗಳನ್ನ ಬೇಕಾಬಿಟ್ಟು ಯಾರು ಬೈತಾರೆ, ನಿಂದೆ ಮಾಡ್ತಾರೆ, ಗೋವುಗಳನ್ನು ಕಡಿದು ಬಿಸಾಕ್ತಾರೆ. ಅದಕ್ಕೆ ಇದನ್ನ ಯಾವ ಯುಗ ಅಂತ ಕರಿತೀವಿ ನಾವು, ಕಲಿಯುಗ. ಇಲ್ಲಿ ಆ ದೈತ್ಯರೆಲ್ಲ ಜಾಸ್ತಿ ಆದ ಮೇಲೆ ಕೊನೆಗೆ ಭಗವಂತ ಕಲ್ಕಿಯಾಗಿ ಬರೋದು. ಇನ್ನು ಮೊದಲನೇ ಪಾದದಲ್ಲೇ ಹೀಗಿದೆ. 4ನೇ ಪಾದ ಕಲಿಯುಗ ಆಗುವಷ್ಟೊತ್ತಿಗೆ ಇನ್ನು ಏನೇನಾಗಿರುತ್ತೋ ಏನೂ ಇರಲ್ಲ. ತೀರ್ಥ, ಕ್ಷೇತ್ರ, ಧರ್ಮ, ಕರ್ಮ ಏನಿರಲ್ಲ. ಒಂದು ಊರು ಮಾತ್ರ ಇರುತ್ತೆ. ದೇವರ ಪೂಜೆ, ಯಜ್ಞಯಾಗ, ಶಂಬಲ ಅಂತ ಗ್ರಾಮ. ಉತ್ತರ ಗಲಾಟೆ ಆಗ್ತಾ ಇದೆಯಲ್ಲ, ಆ ಶಂಬಲ ಗ್ರಾಮದಲ್ಲೂ 18 ದೇವಸ್ಥಾನ ಒಡೆದಾಗಿ ಮಸೀದಿ ಕಟ್ಬಿಟ್ಟಿದ್ದಾರೆ. ಅದನ್ನ ಮೊನ್ನೆ ಯೋಗಿಯವರು ಅದನ್ನ ಮತ್ತೆ ವಾಪಸ್ ತಗೊಂಡು 18-20 ದೇವಸ್ಥಾನ. ಭಗವಂತ ಅವತಾರ ಮಾಡೋ ಜಾಗ ಅದೇ ಶಂಬಲ ಗ್ರಾಮ, ಕಲ್ಕಿಯಾಗಿ. ಇದರಿಂದ ಭಗವಂತ ಹೇಳ್ತಾನೆ, ಎಲ್ಲರೂ ಈ ಕೆಲಸವನ್ನ ಮಾಡೋದ್ರಿಂದ ಅವರಿಗೆ ಮರಣ ಬರುತ್ತೆ. ಆದ್ರೆ ಹಿರಣ್ಯಕಶಿಪು ಸ್ವಲ್ಪ ಸ್ಪೆಷಲ್. ಅವನಿಗೆ ಅಂತಿಂತ ಮರಣ ಅನ್ನೋದು ಬರಬಾರ್ದು. ಅವನ ಹಾಗೆ ಇನ್ಯಾರು ಸತ್ತಿರಬಾರ್ದು. ಅದಕ್ಕೆ ಆ ಪಾಪದ ಕೊಡ ತುಂಬಬೇಕಾದ್ರೆ ಅವನಿಗೆ ಏನಾಗ್ಬೇಕು ಅಂತಂದ್ರೆ, ಅವನ ಮಗನ ರೂಪದಲ್ಲಿ ಬಂದ ಭಾಗವತೋತ್ತಮನನ್ನ ಅವನೇನ್ ಮಾಡ್ಬೇಕು, ದ್ವೇಷ ಮಾಡಬೇಕು. ಅವನ ಕೆಲಸ ಅದೇ. ಯಾವಾಗ ಅವನ ಮನೆಯಲ್ಲಿ ಮಗನ ರೂಪದಲ್ಲಿ ಬಂದ ಭಾಗವತೋತ್ತಮನನ್ನ ದ್ವೇಷ ಮಾಡ್ತಾನೆ, ಅವನಿಗೆ ಎಂಥದ್ದೇ ವರ ಇಲ್ಲ ದೇವತೆಗಳೇ, ನಾನು ಅವತಾರ ಮಾಡಿ ಅವನನ್ನ ಸಂಹಾರ ಮಾಡೋ ಜವಾಬ್ದಾರಿ ನಂದು. ಆದ್ದರಿಂದ ಇನ್ನೂ ಅವನ ಪಾಪದ ಕೊಡ ತುಂಬಿಲ್ಲ, ನಿಶ್ಚಿಂತೆಯಾಗಿ ಹೋಗ್ರಿ. ಅವನ್ ಯಾವಾಗ ಕೊಲ್ಬೇಕೋ ಅವಾಗ ನಾನು ಕೊಲ್ತೇನೆ ಅಂತ ಹೇಳಿ ಭಗವಂತ
ಎಲ್ಲ ದೇವತೆಗಳಿಗೆ ಆದೇಶ ಮಾಡಿ ಕಳಿಸಿಕೊಟ್ಟಿದ್ದಾನೆ ಅನ್ನುವಲ್ಲಿಗೆ ಸಪ್ತಮ ಸ್ಕಂದದ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಮತ್ತೆ ನಾಳೆ ಪ್ರಹ್ಲಾದರಾಜರ ಚರಿತ್ರೆ ನರಸಿಂಹಾವತಾರದ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.